ಎಲಿನೋರ್ ದೇವಿ. ಇದು ನನ್ನ ಹೆಸರು, ನನ್ನ ನಿಜವಾದ ಹೆಸರು. ಆದರೆ ಈಗ ನಾನು ನೋರಾ ಆಗಿದ್ದೇನೆ. ನೋರಾ ಶರ್ಮಾ. ಯಾರಿಗೂ ತಿಳಿಯದ ಒಂದು ಹೆಸರು. ಮೊದಲು ನನಗೆ ನೆನಪಿರೋದು ಆಸ್ಪತ್ರೆಯ ಆ ನಿಶ್ಶಬ್ದ ಕೊಠಡಿಯಲ್ಲಿ ಮೊಳಗಿದ ಮಾನಿಟರ್ನ ಚೀರಾಟ. ನಂತರ ನನ್ನ ಎದೆಯಲ್ಲಿ ಆ ಭೀಕರ ಉರಿ. ಎಲೆಕ್ಟ್ರಿಕ್ ಪ್ಯಾಡಲ್ಗಳು ನನಗೆ ಶಾಕ್ ನೀಡಿದಾಗ ನನ್ನ ಜೀವ ಮರಳಿ ಬಂದಿತ್ತು. ಕರೆಂಟ್ ಹೊಡೆದಂತೆ ನನ್ನ ಇಡೀ ದೇಹ ನಡುಗಿತು. ನಂತರ ಎಲ್ಲವೂ ಶಾಂತವಾಯಿತು. ಒಂದು ಕ್ಷಣ ನಾನು ಕನಸಿನಲ್ಲಿದ್ದೇನೆ ಎಂದು ನನಗೆ ಅನಿಸಿತು. ಆದರೆ ನನ್ನ ಮೇಲಿದ್ದ ಆ ಅಗ್ಗದ ಫ್ಲೋರಸೆಂಟ್ ದೀಪಗಳು ನನಗೆ ಸತ್ಯವನ್ನು ಹೇಳುತ್ತಿದ್ದವು. ನಾನು ಏನನ್ನು ನುಂಗಲು ಪ್ರಯತ್ನಿಸಿದೆ, ಆದರೆ ನನ್ನ ಬಾಯಿ ಕಾಗದದಂತೆ ಸಂಪೂರ್ಣವಾಗಿ ಒಣಗಿತ್ತು. ನನ್ನ ದೃಷ್ಟಿ ಮಸುಕಾಗಿತ್ತು. ಪದೇ ಪದೇ ಸ್ಪಷ್ಟವಾಗುತ್ತಿತ್ತು ಮತ್ತು ಮತ್ತೆ ಮಸುಕಾಗುತ್ತಿತ್ತು. ಆಗ ನಾನು ಒಬ್ಬ ಮನುಷ್ಯನನ್ನು ನೋಡಿದೆ. ಅವನು ನನ್ನ ಮೇಲೆ ಬಾಗಿದ್ದನು. ಅವನ ಶರ್ಟ್ ಮೇಲೆ ಮಾರ್ಕಸ್ ಎಂದು ಹೆಸರಿತ್ತು ಮತ್ತು ಅವನ ಕಣ್ಣುಗಳಲ್ಲಿ ಕಾಳಜಿ ಇತ್ತು. ಅವನು ನನ್ನೊಂದಿಗೆ ಮಾತನಾಡುವ ಮೊದಲೇ ಅವನ ಕಣ್ಣುಗಳು ಸತ್ಯವನ್ನು ಹೇಳಿದವು. ನೀವು ಸುರಕ್ಷಿತವಾಗಿದ್ದೀರಿ ಮಿಸ್ ದೇವಿ, ಈಗ ಆರಾಮ್ ಮಾಡಿ ಎಂದನು. ಸುರಕ್ಷಿತ. ಈ ಶಬ್ದ ನನ್ನ ಕಿವಿಯಲ್ಲಿ ಮೊಳಗುತ್ತಲೇ ಇತ್ತು. ಆದರೆ ನನಗೆ ಇದನ್ನು ನಂಬಲು ಸಾಧ್ಯವಾಗುತ್ತಿರಲಿಲ್ಲ. ನನ್ನ ಎದೆಯನ್ನು ಯಾರೋ ಸೀಳಿ ತೆರೆದಂತೆ ಅನಿಸುತ್ತಿತ್ತು. ನಾನು ಹಿಡಿದುಕೊಳ್ಳಲು ಯಾವುದಾದರೂ ಗಟ್ಟಿಯಾದ ವಸ್ತುವನ್ನು ನನ್ನ ಮೆದುಳು ಹುಡುಕುತ್ತಿತ್ತು. ಆಗ ಒಂದು ಹೆಸರು ನನ್ನ ಮೆದುಳಿನಲ್ಲಿ ತೇಲಿ ಬಂತು. ಮೀರಾ, ನನ್ನ ಮಗಳು. ನಂತರ ಇನ್ನೊಂದು ಹೆಸರು ಬಂತು. ಅರ್ಜುನ್, ನನ್ನ ಮಗ. ನಾನು ನನ್ನ ಒಣಗಿದ ತುಟಿಗಳಿಂದ ಮೆಲ್ಲಗೆ ಪಿಸುಗುಟ್ಟುತ್ತಾ ಹೇಳಿದೆ, ಅವರು ಎಲ್ಲಿದ್ದಾರೆ? ಮಾರ್ಕಸ್ ಒಂದು ಕ್ಷಣ ನಿಂತನು. ನಂತರ ಮೆಲ್ಲನೆ ತಲೆಯಾಡಿಸಿ ಹೇಳಿದನು, ಈಗ ನೀವೇ ತೊಂದರೆ ಮಾಡಿಕೊಳ್ಳಬೇಡಿ. ಆದರೆ ಆ ರಾತ್ರಿ ಡ್ಯೂಟಿ ಬದಲಾದಾಗ ಮತ್ತು ವಾರ್ಡ್ ಶಾಂತವಾದಾಗ ಅವನು ನನ್ನ ಹಾಸಿಗೆಯ ಪಕ್ಕ ಮಾತನಾಡುತ್ತಿರುವುದನ್ನು ನಾನು ಕೇಳಿಸಿಕೊಂಡೆ. ನಾನು ಇದನ್ನು ಕೇಳಿಸಿಕೊಳ್ಳಬಾರದಿತ್ತು, ಆದರೆ ಕೇಳಿಸಿಕೊಂಡೆ. ಹೌದು ಮೇಡಮ್, ಅವರು ಆರೋಗ್ಯವಾಗಿದ್ದಾರೆ. ಹೌದು, ಈಗ ಅವರಿಗೆ ಪ್ರಜ್ಞೆ ಬಂದಿದೆ. ನೀವು ಅವರ ಜೊತೆ ಮಾತನಾಡಲು ಬಯಸುವಿರಾ ಎಂದು ಕೇಳಿದರು. ದೀರ್ಘ ಮೌನ. ಸರಿ, ಅರ್ಥವಾಯಿತು. ನಿಮಗೆ ತಿಳಿಸೋಣ ಎಂದು ಅಷ್ಟೇ ಎಂದನು. ಅವನ ಧ್ವನಿ ನಿಂತಿತು, ಆದರೆ ಆ ಶಬ್ದಗಳು ವಿಷದಂತೆ ಗಾಳಿಯಲ್ಲಿ ತೇಲುತ್ತಿದ್ದವು. ನೀವು ಅವರ ಜೊತೆ ಮಾತನಾಡಲು ಬಯಸುವಿರಾ ಎಂದು ಅವನು ಕೇಳಿದ್ದಕ್ಕೆ ಫೋನ್ನ ಆ ಕಡೆ ಇದ್ದ ನನ್ನ ಮಗಳು ಬಹುಶಃ ಬೇಡ ಎಂದು ಹೇಳಿದಳು. ನಾನು ಅಲ್ಲಿ ಮಲಗಿದ್ದೆ, ಚಾವಣಿಯನ್ನು ನೋಡುತ್ತಿದ್ದೆ. ಸ್ಟ್ರೋಕ್ ಆದ ಸಮಯಕ್ಕಿಂತಲೂ ಜೋರಾಗಿ ನನ್ನ ಹೃದಯ ಬಡಿಯುತ್ತಿತ್ತು. ನಾನು ಜೀವಂತವಾಗಿದ್ದೇನೆ ಎಂದು ನನ್ನ ಮಕ್ಕಳಿಗೆ ತಿಳಿದಿತ್ತು ಮತ್ತು ಅವರು ಮೌನವನ್ನು ಆರಿಸಿಕೊಂಡಿದ್ದರು. ಮರುದಿನ ಬೆಳಿಗ್ಗೆ ನರ್ಸ್ ನನ್ನ ಹಾಸಿಗೆಯ ಪಕ್ಕದ ಮೇಜನ್ನು ಸ್ವಚ್ಛಗೊಳಿಸುತ್ತಿದ್ದಾಗ ನಾನು ನೀರಿನ ಗ್ಲಾಸ್ ಕೆಳಗೆ ಇರಿಸಲಾಗಿದ್ದ ಮಡಚಿದ ಕಾಗದ ತುಂಡನ್ನು ನೋಡಿದೆ. ನಾನು ಅದನ್ನು ನನ್ನ ಕಡೆಗೆ ಎಳೆದುಕೊಂಡಾಗ ನನ್ನ ಕೈ ನಡುಗುತ್ತಿತ್ತು. 10 ದಿನಗಳಿಗಾಗಿ ಹೋಗುತ್ತಿದ್ದೇವೆ. ನಾವು ಮರಳುವಷ್ಟರಲ್ಲಿ ನೀವು ಗುಣಮುಖರಾಗಿರುತ್ತೀರಿ ಎಂಬ ಭರವಸೆ ಇದೆ. ಎಂ ಮತ್ತು ಎ ಅಷ್ಟೇ ಇತ್ತು. ಯಾವುದೇ ಹೂವುಗಳಿಲ್ಲ, ಫೋನ್ ನಂಬರ್ ಇಲ್ಲ. ಅವರು ಮರಳಿ ಬರುತ್ತಾರೆ ಎಂಬ ಯಾವ ಭರವಸೆಯೂ ಇಲ್ಲ. ನೀವು ಸಮುದ್ರದ ದಡಕ್ಕೆ ಹೋಗುವ ಮೊದಲು ಬ್ರಿಡ್ಜ್ ಮೇಲೆ ಅಂಟಿಸುವ ಒಂದು ಸಾಮಾನ್ಯ ನೋಟಿನಂತಿತ್ತು ಅದು. ಆಗ ಕಣ್ಣೀರು ಬರಲಿಲ್ಲ, ಬದಲಾಗಿ ಒಂದು ವಿಚಿತ್ರ ಶೂನ್ಯತೆ ನನ್ನನ್ನು ಆವರಿಸಿತು. ಅದು ಯಾವುದೇ ಔಷಧಿಗಿಂತಲೂ ಆಳವಾಗಿತ್ತು. ನಾನು ಯಾರನ್ನು ಬಾಲ್ಯದ ಪ್ರತಿಯೊಂದು ಕಷ್ಟದಿಂದ ಉಳಿಸಿದ್ದೇನೋ ಆ ಜನರು ಬಿಸಿಲಲ್ಲಿ ಆಟವಾಡಲು ಪ್ಲೇನ್ ಹತ್ತಿ ಹೋಗಿದ್ದರು ಮತ್ತು ನಾನು ಇಲ್ಲಿ ಸಾವಿನ ಅಂಚಿನಲ್ಲಿ ಜೋತು ಬಿದ್ದಿದ್ದೆ. ICU ಯಂತ್ರಗಳ ಶಬ್ದಗಳಿಂದ ಮೊಳಗುತ್ತಿತ್ತು, ಆದರೆ ನನಗೆ ಅಲ್ಲಿ ಕೇವಲ ಮೌನವಿತ್ತು. ಅಂತಹ ಮೌನ ಯಾವುದೇ ದ್ರೋಹಕ್ಕಿಂತಲೂ ತೀಕ್ಷ್ಣವಾಗಿತ್ತು ಮತ್ತು ನಾನು ಬದುಕುಳಿದರೆ ಎಲ್ಲವೂ ಬದಲಾಗುತ್ತದೆ ಎಂದು ನನಗೆ ತಿಳಿದಿತ್ತು. 9 ದಿನಗಳ ನಂತರ ಅವರು ಕೊನೆಗೂ ನನ್ನನ್ನು ICUನಿಂದ ಹೊರಗೆ ತಂದರು. ನನ್ನ ಬಳಿ ಔಷಧಿಗಳ ಒಂದು ಪೇಪರ್ ಬ್ಯಾಗ್ ಮತ್ತು ಡಿಸ್ಚಾರ್ಜ್ ಕಾಗದಗಳಿದ್ದವು. ನನ್ನನ್ನು ಕರೆದೊಯ್ಯಲು ಆಸ್ಪತ್ರೆಯ ಒಬ್ಬ ಸ್ವಯಂ ಸೇವಕ ಮಾತ್ರ ಬಂದಿದ್ದನು. ಮೀರಾ ಇಲ್ಲ, ಅರ್ಜುನ್ ಇಲ್ಲ. ಕೇವಲ ನಗುತ್ತಾ ವ್ಯಾನಿನವರೆಗೆ ಹೋಗಲು ಸಹಾಯ ಬೇಕೆ ಎಂದು ಕೇಳುತ್ತಿದ್ದ ಒಬ್ಬ ಅಪರಿಚಿತ ವ್ಯಕ್ತಿ ಮಾತ್ರ. ದೆಹಲಿಗೆ ಮರಳುವ ಪ್ರಯಾಣ ಸಂಪೂರ್ಣ ಶಾಂತವಾಗಿತ್ತು. ಡ್ರೈವರ್ ರೇಡಿಯೋ ಕೇಳುತ್ತಿದ್ದನು. ನಾನು ಕಿಟಕಿಯ ಹೊರಗೆ ನೋಡುತ್ತಾ ಮತ್ತೆ ಮನೆಯ ಅನುಭವ ಪಡೆಯಲು ಸಿದ್ಧವಾಗುತ್ತಿದ್ದೆ. ಆದರೆ ವ್ಯಾನ್ ನನ್ನ ಮನೆಯ ಮುಂದೆ ನಿಂತಾಗ ನನ್ನ ಹೊಟ್ಟೆಯಲ್ಲಿ ಏನೋ ಸಂಕಟವಾಯಿತು. ಪರದೆಗಳು ಬದಲಾಗಿದ್ದವು, ವರಾಂಡದ ಕುರ್ಚಿಗಳು ಮಾಯವಾಗಿದ್ದವು. ನಾನು ಮೆಟ್ಟಿಲ ಪಕ್ಕ ಇರಿಸಲಾಗಿದ್ದ ಆ ಸಿರಾಮಿಕ್ ಕಪ್ಪೆಯ ಕುಂಡದ ಹತ್ತಿರ ಹೋದೆ. ಅದರಲ್ಲಿ ಯಾವಾಗಲೂ ಒಂದು ಹೆಚ್ಚುವರಿ ಕೀ ಇರುತ್ತಿತ್ತು. ಅದು ನಾಪತ್ತೆಯಾಗಿತ್ತು. 15 ನಿಮಿಷಗಳ ಕಾಲ ಬಾಗಿಲು ತಟ್ಟಿದ ನಂತರ ಕೊನೆಗೂ ಬಾಗಿಲು ತೆರೆಯಿತು. ಅಲ್ಲಿ ಮೀರಾ ಇರಲಿಲ್ಲ, ಅರ್ಜುನ್ ಕೂಡ ಇರಲಿಲ್ಲ. ಅದು ರಾಹುಲ್, ನನ್ನ ಮಗಳ ಗಂಡ. ಸ್ಟಾರ್ಬಕ್ಸ್ ಕಪ್ ಹಿಡಿದುಕೊಂಡು ಯಾವುದೋ ಅಕ್ರಮ ಪ್ರವೇಶ ಮಾಡುವವನನ್ನು ಹಿಡಿದಂತೆ ಅವನು ಕಾಣುತ್ತಿದ್ದನು. ಓ ಮಿಸ್ ದೇವಿ, ನೀವು ಆಮೇಲೆ ಬರುತ್ತೀರಿ ಎಂದು ಅಂದುಕೊಂಡಿದ್ದೆವು ಎಂದು ತೊದಲಿದನು. ಅವನ ದೃಷ್ಟಿ ದಾರಿ ಹುಡುಕುವವನಂತೆ ನನ್ನ ಹಿಂದೆ ಅತ್ತಿತ್ತ ಹರಿಯುತ್ತಿತ್ತು. ನಾನು ಅವನ ಪಕ್ಕದಿಂದ ಒಳಗೆ ಹೋದೆ.
ಪ್ರತಿಯೊಂದು ಹೆಜ್ಜೆಯೂ ಮೊದಲಿನ ಹೆಜ್ಜೆಗಿಂತ ಭಾರವಾಗಿತ್ತು. ಲಿವಿಂಗ್ ರೂಮ್ ಈಗ ನನ್ನದು ಎಂದು ಅನಿಸುತ್ತಿರಲಿಲ್ಲ. ಫೀಚರ್ಗಳನ್ನು ಬದಲಿಸಲಾಗಿತ್ತು. ಗೋಡೆಗಳಿಗೆ ನಾನು ಎಂದು ಇಷ್ಟಪಡದ ಬಣ್ಣವನ್ನು ಅರ್ಧದಷ್ಟು ಬಳಿಯಲಾಗಿತ್ತು. ಹೆಮ್ಮೆಯಿಂದ ತೂಗು ಹಾಕಿದ್ದ ನನ್ನ ಮದುವೆಯ ಫೋಟೋಗಳನ್ನು ಈಗ ಒಂದು ಮೂಲೆಯ ಕಾರ್ಡ್ಬೋರ್ಡ್ ಪೆಟ್ಟಿಗೆಯಲ್ಲಿ ತುರುಕಲಾಗಿತ್ತು. ಡೈನಿಂಗ್ ಟೇಬಲ್ ಮೇಲೆ ಒಂದು ಹೊಳೆಯುವ ಕರಪತ್ರ ಇತ್ತು. ಅದನ್ನು ಎತ್ತಿಕೊಂಡೆ. ನನ್ನ ಕೈ ನಡುಗುತ್ತಿತ್ತು. ದಕ್ಷಿಣ ಶೈಲಿಯ ಸುಂದರ ಮನೆ, ಯುವ ಕುಟುಂಬಗಳಿಗೆ ಸೂಕ್ತ. ಇದು ನನ್ನ ಮನೆ. ಮಾರಾಟಕ್ಕಿರುವ ಪಟ್ಟಿಯಲ್ಲಿರುವ ನನ್ನ 27 ವರ್ಷ ಹಳೆಯ ಮನೆ. ನಾನು ಕುರ್ಚಿಯ ಮೇಲೆ ಕುಸಿದು ಬಿದ್ದೆ. ನನ್ನ ಕಾಲುಗಳಿಗೆ ನನ್ನನ್ನು ತಡೆದುಕೊಳ್ಳುವ ಶಕ್ತಿ ಇರಲಿಲ್ಲ. ನನ್ನ ದೃಷ್ಟಿ ಕೌಂಟರ್ ಮೇಲೆ ಇರಿಸಲಾಗಿದ್ದ ಮನಿಲಾ ಫೋಲ್ಡರ್ ಮೇಲೆ ಬಿತ್ತು. ಒಳಗೆ ಕಾನೂನು ದಾಖಲೆಗಳ ಪ್ರತಿಗಳಿದ್ದವು. ಪವರ್ ಆಫ್ ಅಟಾರ್ನಿಯ ಕೆಳಗೆ ನನ್ನ ಸಹಿಗಳಿದ್ದವು. 3 ವರ್ಷ ಹಳೆಯ ದಿನಾಂಕವಿತ್ತು. ನಾನು ಸೊಂಟದ ಶಸ್ತ್ರಚಿಕಿತ್ಸೆಯಿಂದ ಚೇತರಿಸಿಕೊಳ್ಳುತ್ತಿದ್ದಾಗ ಮೀರಾ ಒತ್ತಾಯಿಸಿ ಇವು ಇನ್ಶೂರೆನ್ಸ್ ಕಾಗದಗಳು ಎಂದು ನನಗೆ ಅರಿವಿಲ್ಲದ ಸಮಯದಲ್ಲಿ ಸಹಿ ಹಾಕಿಸಿಕೊಂಡಿದ್ದಳು ಮತ್ತು ಈಗ ಅದು ಇಲ್ಲಿ ಆಯುಧವಾಗಿತ್ತು. ನಾನು ಹತ್ತಿರವಿದ್ದ ಒಂದು ಆಧಾರವನ್ನು ಹಿಡಿದೆ. ಅದು ಅರ್ಜುನ್ ಪ್ಯಾಂಟ್ರಿಯಲ್ಲಿ ಬಿಟ್ಟು ಹೋಗಿದ್ದ ಒಂದು ಹಳೆಯ ಐಪ್ಯಾಡ್. ಯಾವುದೋ ಪವಾಡದಂತೆ ಅದು ಇನ್ನೂ ಚಾಲನೆಯಲ್ಲಿತ್ತು. ಸ್ಕ್ರೀನ್ ಬೆಳಗಿತು ಮತ್ತು ಅವನ ಮೆಸೇಜ್ಗಳು ನನ್ನ ಮುಂದೆ ತೆರೆದುಕೊಂಡವು. ನಿರ್ಲಕ್ಷ್ಯ ಮತ್ತು ತಣ್ಣನೆಯ ಮೆಸೇಜ್ಗಳು. ಮೀರಾ, ಒಮ್ಮೆ ಅಮ್ಮನ ಮನೆ ಮಾರಾಟವಾದರೆ ನಮಗೆ ಕೊನೆಗೂ ನೆಮ್ಮದಿ ಸಿಗುತ್ತದೆ. ಅರ್ಜುನ್ ಉತ್ತರಿಸಿದ್ದ. ಹೌದು, ವೃದ್ಧಾಶ್ರಮದ ವ್ಯವಸ್ಥೆಯಾಗಿದೆ. ಈಗ ಯಾವುದೇ ರೀತಿಯ ಬಂಧನವಿಲ್ಲ. ಸಮಯ ಬಂದಿದೆ. ನೆಮ್ಮದಿ ಯಾವುದರಿಂದ? ನನ್ನಿಂದ. ಅವರ ತಂದೆಯ ಸಾವಿನ ನಂತರ ಅವರು ಓದಲಿ ಎಂದು ಡಬಲ್ ಶಿಫ್ಟ್ ಕೆಲಸ ಮಾಡಿದ ಈ ಹೆಣ್ಣಿನಿಂದ. ರಾಹುಲ್ ಬಿಸ್ನೆಸ್ ಮುಳುಗಿದಾಗ ಹಣ ನೀಡಿದ ಈ ತಾಯಿಯಿಂದ. ಸ್ಟ್ರೋಕ್ ಆದ ಕಾರಣದಿಂದಲ್ಲ. ಬದಲಾಗಿ ಇದು ಯಾವುದೇ ತಪ್ಪಲ್ಲ. ಇದು ಕೆಟ್ಟ ಸಮಯವಲ್ಲ. ಅವರು ನನ್ನನ್ನು ಅಳಿಸಿ ಹಾಕಲು ಸಿದ್ಧತೆ ನಡೆಸುತ್ತಿದ್ದಾರೆ ಎಂಬ ಅರಿವು ನನ್ನ ಎದೆಯಲ್ಲಿ ನೋವು ಉಂಟು ಮಾಡಿತು. ಅಂದು ರಾತ್ರಿ ನಾನು ಮಲಗಲು ಸಾಧ್ಯವಾಗಲಿಲ್ಲ. ಅಡುಗೆ ಮನೆಯ ಮೇಜಿನ ಮೇಲೆ ಒಂದು ಸಣ್ಣ ದೀಪದ ಬೆಳಕಿನಲ್ಲಿ ಕುಳಿತು ಆ ಕರಪತ್ರವನ್ನು ಸಾವಿನ ನೋಟಿಸ್ ಎಂಬಂತೆ ನೋಡುತ್ತಿದ್ದೆ. ನನ್ನ ಮನೆ, ನನ್ನ ಜೀವನ ಮೊದಲೇ ಮಾರ್ಕೆಟಿಂಗ್ ಕಾಪಿಯ ಒಂದು ಸಾಲಿನಲ್ಲಿ ಅಡಕವಾಗಿತ್ತು. ದಕ್ಷಿಣ ಶೈಲಿಯ ಸುಂದರ ಮನೆ, ಯುವ ಕುಟುಂಬಗಳಿಗೆ ಸೂಕ್ತ. ನನ್ನ ಅಸ್ತಿತ್ವವನ್ನೇ ಸಂಪೂರ್ಣವಾಗಿ ಅಳಿಸಿ ಹಾಕುವ ಒಂದು ವಾಕ್ಯ. ಬೆಳಗಾಗುವಷ್ಟರಲ್ಲಿ ನಾನು ಕಿರುಚುವುದಿಲ್ಲ, ಭಿಕ್ಷೆ ಬೇಡುವುದಿಲ್ಲ, ಬದಲಾಗಿ ಹೋರಾಡುತ್ತೇನೆ ಎಂದು ನಿರ್ಧರಿಸಿದೆ. ನನಗೆ ಒಂದು ಹೆಸರು ನೆನಪಾಯಿತು. ದಿನೇಶ್. ವರ್ಷಗಳ ಹಿಂದೆ ಅವನು ನನ್ನ ಇಂಗ್ಲಿಷ್ ವಿದ್ಯಾರ್ಥಿಯಾಗಿದ್ದನು. ಕವಿತೆ ಇಷ್ಟಪಡುತ್ತಿದ್ದ ಒಬ್ಬ ಮುಗ್ಧ ಹುಡುಗ. ಈಗ ಅವನು ದೆಹಲಿಯ ಪಶ್ಚಿಮ ಭಾಗದಲ್ಲಿ ತನ್ನದೇ ಆದ ಒಂದು ಸಣ್ಣ ಲಾ ಫರ್ಮ್ ನಡೆಸುತ್ತಿದ್ದನು. ನಾನು ಅವನ ಆಫೀಸ್ಗೆ ಫೋನ್ ಮಾಡಿದೆ ಮತ್ತು ಅವನು ಉತ್ತರಿಸಿದಾಗ ನಾನು ಹೇಳಿದೆ, ದಿನೇಶ್, ನಾನು ಎಲಿನೋರ್ ದೇವಿ ಮಾತನಾಡುತ್ತಿದ್ದೇನೆ. ನಾನು ನಿನಗೆ ನೆನಪಿದ್ದೇನೆಯೇ? ಅವನು ಒಂದು ಕ್ಷಣ ನಿಂತು ನಂತರ ಆತ್ಮೀಯತೆಯಿಂದ ಹೇಳಿದನು, ಮಿಸ್ ದೇವಿ, ಖಂಡಿತವಾಗಿಯೂ ನೀವು ನನಗೆ ಬರೆಯುವುದನ್ನು ಕಲಿಸಿದ್ದೀರಿ. ಏನಾಯಿತು? ನಾನು ಅವನಿಗೆ ಎಲ್ಲವನ್ನೂ ಹೇಳಿದೆ. ಪವರ್ ಆಫ್ ಅಟಾರ್ನಿ ಬಗ್ಗೆ, ಮನೆಯ ಮಾರಾಟದ ಬಗ್ಗೆ ಮತ್ತು ನಾನು ನೋಡಬಾರದಂತಹ ಮೆಸೇಜ್ಗಳ ಬಗ್ಗೆ ಹೇಳುವಾಗ ನನ್ನ ಧ್ವನಿ ನಡುಗುತ್ತಿತ್ತು. ಅವನು ಮೌನವಾಗಿ ಕೇಳಿಸಿಕೊಂಡನು. ನಾನು ಹೇಳಿ ಮುಗಿಸಿದಾಗ ಅವನು ಹೇಳಿದನು, ಇಂತಹ ಪರಿಸ್ಥಿತಿಯನ್ನು ಅನುಭವಿಸುತ್ತಿರುವವರಲ್ಲಿ ನೀವು ಮೊದಲನೆಯವರಲ್ಲ. ಆದರೆ ನಾವು ಇದನ್ನು ತಡೆಯಬಹುದು. ಇಂದೇ ನನ್ನನ್ನು ಭೇಟಿ ಮಾಡಿ. ಅವನ ಕಚೇರಿ ಸಾಧಾರಣವಾಗಿತ್ತು. ಆದರೆ ನಾನು ತಂದ ಕಾಗದಗಳನ್ನು ಅವನು ತಿರುಗಿಸಿ ನೋಡುತ್ತಿದ್ದಂತೆಯೇ ಅವನ ಶಾಂತ ನಗು ಮಾಯವಾಗಿ ಮುಖ ಕಠಿಣವಾಯಿತು. ಅವರು ಮಿತಿ ಮೀರಿದ್ದಾರೆ ಎಂದನು. ಈ ಪವರ್ ಆಫ್ ಅಟಾರ್ನಿ ವರ್ಷನ್ನಲ್ಲಿ ರಿಯಲ್ ಎಸ್ಟೇಟ್ ವರ್ಗಾವಣೆಯ ಅಧಿಕಾರವಿಲ್ಲ. ಅವರು ಕಾನೂನುಬದ್ಧವಾಗಿ ನಿಮ್ಮ ಮನೆಯನ್ನು ಮಾರಾಟ ಮಾಡಲು ಸಾಧ್ಯವಿಲ್ಲ. ನೆಮ್ಮದಿಯ ಒಂದು ಅಲೆ ನನ್ನಲ್ಲಿ ಎಷ್ಟೊಂದು ವೇಗವಾಗಿ ಹರಿಯಿತೆಂದರೆ ನನಗೆ ತಲೆ ಸುತ್ತು ಬಂದಂತಾಯಿತು. ವಾರಗಳ ನಂತರ ಮೊದಲ ಬಾರಿಗೆ ನನ್ನ ಜೀವನ ಸ್ಥಿರವಾಗಿದೆ ಎಂಬ ಅನುಭವವಾಯಿತು. ದಿನೇಶ್ ಅಂದೇ ಮಧ್ಯಾಹ್ನ ಪವರ್ ಆಫ್ ಅಟಾರ್ನಿ ರದ್ದುಗೊಳಿಸಲು ಅರ್ಜಿ ಸಲ್ಲಿಸಿದನು ಮತ್ತು ಅವರಲ್ಲಿ ನನ್ನ ಪೂರ್ಣ ಸ್ವಾತಂತ್ರ್ಯವನ್ನು ಮರಳಿ ನೀಡಲು ವಿನಂತಿಸಿದನು. ನಾವು ಈಗಲೇ ಮುಂದೆ ಹೋದರೆ ಅವರಿಗೆ ತಿಳಿಯುವ ಮೊದಲೇ ಇದನ್ನು ಅವರ ಮೇಲೆ ತಿರುಗಿಸಬಹುದು ಎಂದು ಅವನು ಭರವಸೆ ನೀಡಿದನು. ಅಂದು ಸಂಜೆ ನಾನು ನನ್ನ ಮನೆಯ ಖಾಲಿ ಕೊಠಡಿಗಳಲ್ಲಿ ಕೊನೆಯ ಬಾರಿಗೆ ಸುತ್ತಾಡಿದೆ. ಕಾರ್ಪೆಟ್ ಮೇಲೆ ಹಳೆಯ ಸೋಫಾ ಇಟ್ಟಿದ್ದ ಆ ಗುರುತುಗಳು, ನೆಲದ ಮರದ ಮೇಲೆ ಕ್ರಿಸ್ಮಸ್ ಟ್ರೀ ಸ್ಟ್ಯಾಂಡ್ನ ಸಣ್ಣ ಗುರುತು ಇನ್ನೂ ಹಾಗೇ ಇತ್ತು. ಈಗ ಇಲ್ಲಿಲ್ಲದ ಒಂದು ಜೀವನದ ನೆರಳುಗಳವು. ನಾನು ಪ್ಯಾಂಟ್ರಿಯಿಂದ ಒಂದು ಶೂ ಬಾಕ್ಸ್ ತೆಗೆದೆ. ನನ್ನ ತುರ್ತು ಹಣ ಅದರಲ್ಲಿತ್ತು. ನಂತರ ಒಂದು ಹಳೆಯ ನೋಟ್ಬುಕ್ ತೆಗೆದೆ. ಅದರಲ್ಲಿ ನಾನು 90ರ ದಶಕದಿಂದ ಪಾಸ್ವರ್ಡ್ಗಳನ್ನು ಬರೆದಿದ್ದೆ. ನಾನು ಅಸಹಾಯಕಳಾಗುತ್ತೇನೆ ಎಂದು ಅವರು ಭಾವಿಸಿದ್ದರು, ಆದರೆ ನಾನೇ ಅವರನ್ನು ಸಾಕಿದ್ದು ಎಂಬುದನ್ನು ಅವರು ಮರೆತಿದ್ದರು. ಸೂರ್ಯ ಮುಳುಗುತ್ತಿದ್ದಂತೆ ನಾನು ಬಾಗಿಲಿನ ಬೀಗಗಳನ್ನು ಬದಲಾಯಿಸಿದೆ. ರಾಹುಲ್ 1 ಗಂಟೆಯ ನಂತರ ಬಂದನು. ಬಾಗಿಲಿನ ಚಿಲಕ ಬಾರಿಸುತ್ತಿದ್ದಾಗ ರಿಂಗ್ ಕ್ಯಾಮರಾದ ಮೂಲಕ ನಾನು ಅವನಿಗೆ ಹೇಳಿದೆ, ನಿನ್ನ ವಸ್ತುಗಳನ್ನು ತೆಗೆದುಕೊಂಡು ಹೊರಟು ಹೋಗು, ಇಲ್ಲದಿದ್ದರೆ ನಾನು ಅವುಗಳನ್ನು ದಾನ ಮಾಡುತ್ತೇನೆ. ಅವನು ಏನನ್ನೂ ಹೇಳಲಿಲ್ಲ.
ಕೇವಲ ಅವುಗಳನ್ನು ಎತ್ತಿಕೊಂಡು ಹೆಗಲು ಬಗ್ಗಿಸಿ ಹೊರಟು ಹೋದನು. ಆ ಮೌನದಲ್ಲಿ ನನಗೆ ದ್ರೋಹಕ್ಕಿಂತಲೂ ಮೀರಿದ ಒಂದು ಸತ್ಯದ ಅರಿವಾಯಿತು. ನಾನು ಈಗ ಕೇವಲ ಅವರ ತಾಯಿಯಾಗಿರಲಿಲ್ಲ, ನಾನು ಅವರ ಗುರಿಯಾಗಿದ್ದೆ. ದಿನೇಶ್ ವೇಗವಾಗಿ ಕೆಲಸ ಮಾಡಿದನು. 3 ದಿನಗಳಲ್ಲಿ ಕೋರ್ಟ್ ಪವರ್ ಆಫ್ ಅಟಾರ್ನಿಯನ್ನು ರದ್ದುಗೊಳಿಸಿ ಪೂರ್ಣ ನಿಯಂತ್ರಣವನ್ನು ನನಗೆ ಮರಳಿ ನೀಡಿತು. ಅಷ್ಟರಲ್ಲಿ ನಾನು ಏನು ಮಾಡಬೇಕೆಂದು ನಿರ್ಧರಿಸಿಬಿಟ್ಟಿದ್ದೆ. ಆ ಮನೆಯಲ್ಲಿ ನನ್ನ ಅಸ್ತಿತ್ವವೆಂದರೆ ಮತ್ತೆ ಯಾವುದೋ ಮೂಲೆಗೆ ತಳ್ಳಲ್ಪಡಲು ಕಾಯುವ ಅಸಹಾಯಕ ಸ್ಥಿತಿಯಷ್ಟೇ ಆಗಿತ್ತು. ಅವರು ನನ್ನನ್ನು ಹೊರಹಾಕಲು ಇನ್ನೊಂದು ದಾರಿ ಹುಡುಕುವ ಮುನ್ನವೇ ನಾನೇ ಎಚ್ಚೆತ್ತುಕೊಳ್ಳಬೇಕಿತ್ತು. ಹೌದು, ಈ ಬಾರಿ ಅವರ ಊಹೆಗೂ ನಿಲುಕದಂತೆ ನನ್ನಿಚ್ಛೆಯಂತೆ ನಾನು ಈ ಮನೆ ಬಿಟ್ಟು ಹೋಗಲು ನಿರ್ಧರಿಸಿದೆ. ಗುಟ್ಟಾಗಿ ಮನೆಯನ್ನು ಮಾರಾಟಕ್ಕಿಟ್ಟೆ. ಕೇವಲ ನಗದು ಹಣ ನೀಡುವವರಷ್ಟೇ ಬೇಕಿದ್ದರು. ಷರತ್ತುಗಳಿಲ್ಲದೆ ಖರೀದಿಸಲು ಬಂದ ಯುವ ಜೋಡಿಯೊಂದಕ್ಕೆ ಕೇವಲ 11 ದಿನಗಳಲ್ಲಿ ಮನೆಯ ಮಾರಾಟ ಪ್ರಕ್ರಿಯೆ ಮುಗಿದೇ ಹೋಯಿತು. ಮಾರಾಟವಾದ ಮರುದಿನ ಆ ಖಾಲಿ ಲಿವಿಂಗ್ ರೂಮಿನ ಫೋಲ್ಡಿಂಗ್ ಚೇರ್ ಮೇಲೆ ಕುಳಿತು ಪೇಪರ್ ಪ್ಲೇಟ್ನಲ್ಲಿ ಪೀನಟ್ ಬಟರ್ ಸ್ಯಾಂಡ್ವಿಚ್ ತಿನ್ನುತ್ತಿದ್ದಾಗ ನನ್ನಷ್ಟಕ್ಕೆ ನಾನೇ ಆ ಮನೆಯ ಗೋಡೆಗಳ ಬಳಿ ಪಿಸುಗುಟ್ಟಿದ್ದೆ. ಇದೇ ಕೊನೆಯ ಬಾರಿ. ಮರುದಿನ ಬೆಳಿಗ್ಗೆ ಬ್ಯಾಂಕಿಗೆ ಹೋಗಿ ಅವರು ಕೈಯಿಡಬಹುದಾದ ಎಲ್ಲ ಜಂಟಿ ಖಾತೆಗಳನ್ನು ಮುಚ್ಚಿಸಿದೆ. ಆ ಹಣವನ್ನೆಲ್ಲ ಒಟ್ಟುಗೂಡಿಸಿ ನನ್ನ ಅಜ್ಜಿಯ ತವರು ಮನೆಯ ಹೆಸರಾದ ನೋರಾ ಶರ್ಮಾ ಎಂಬ ಹೊಸ ಹೆಸರಿನಲ್ಲಿ ಖಾತೆ ತೆರೆದೆ. ಆ ಹೊಸ ಹೆಸರಿನಿಂದ ಕಾಗದಗಳ ಮೇಲೆ ಸಹಿ ಮಾಡುವಾಗ ಏನೋ ವಿಚಿತ್ರ ಭಾವನೆ. ಯಾರದ್ದೋ ಕೋಟನ್ನು ಧರಿಸಿದಂತಿದ್ದರೂ ಅದು ನನ್ನ ಅಳತೆಗೆ ಹೋಲಿದಂತೆ ಅಚ್ಚುಕಟ್ಟಾಗಿ ನನಗೆ ಒಗ್ಗಿ ಹೋಗಿತ್ತು. ನನ್ನ ಪತಿಯ ಹಳೆಯ ಗಡಿಯಾರ, ನೆನಪುಗಳ ಫೋಟೋಗಳ ಕಂತೆ ಮತ್ತು ಮೀರಾ ಅರ್ಜುನ್ ನನ್ನನ್ನು ನಿಜವಾಗಿ ಪ್ರೀತಿಸುತ್ತಿದ್ದ ಆ ಕಾಲದಲ್ಲಿ ಬಿಡಿಸಿದ್ದ ಅವರ ಬಾಲ್ಯದ ಚಿತ್ರಗಳಿದ್ದ ಒಂದು ಪೆಟ್ಟಿಗೆ. ನನ್ನ ಪಾಲಿಗೆ ಬೆಲೆ ಬಾಳುವ ಈ ಅಮೂಲ್ಯ ವಸ್ತುಗಳನ್ನು ಮಾತ್ರ ನಾನು ಪ್ಯಾಕ್ ಮಾಡಿಕೊಂಡೆ. ಮನೆಯಲ್ಲಿದ್ದ ಉಳಿದ ಪೀಠೋಪಕರಣಗಳು, ಪಾತ್ರೆ ಪಗಡೆಗಳೆಲ್ಲ ನನಗೆ ಕೇವಲ ಕಸದಂತೆ ಕಂಡವು. ಮನೆಯಿಂದ ಹೊರಡುವ ಮೊದಲು ನಾನು 2 ಮಕ್ಕಳಿಗೂ ತಲಾ ಒಂದು ಸಣ್ಣ ನೋಟ್ ಬರೆದೆ. ಯಾವುದೇ ಆರೋಪಗಳಿರಲಿಲ್ಲ, ಯಾವುದೇ ಬೇಡಿಕೆ ಇರಲಿಲ್ಲ, ಕೇವಲ 10 ಶಬ್ದಗಳಿದ್ದವು. ನೀವು ನಿಜವಾಗಿ ಯಾರು ಎಂಬುದನ್ನು ನನಗೆ ಕಲಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನಾನು ಅವುಗಳನ್ನು ಅಡುಗೆ ಮನೆಯ ಕೌಂಟರ್ ಮೇಲೆ ರಿಯಲ್ ಎಸ್ಟೇಟ್ ಏಜೆಂಟ್ನ ಬಿಸ್ನೆಸ್ ಕಾರ್ಡ್ ಪಕ್ಕದಲ್ಲೇ ಇಟ್ಟೆ. ಸೂರ್ಯ ಉದಯಿಸುತ್ತಿದ್ದಂತೆ ನಾನು ನನ್ನ ಸಾಮಾನುಗಳನ್ನು ನನ್ನ ಧೂಳು ಹಿಡಿದ ಕೊರೋಲಾ ಕಾರಿನ ಡಿಕ್ಕಿಯಲ್ಲಿಟ್ಟೆ. ಪೇಂಟ್ ಕಿತ್ತು ಹೋಗಿರುವ ಬೆಳ್ಳಿ ಬಣ್ಣದ ಕಾರನ್ನು ಯಾರೂ ಗಮನಿಸುವುದಿಲ್ಲ ಎನ್ನುವುದು ಗೊತ್ತಿತ್ತು ಮತ್ತು ನನಗೆ ಬೇಕಾಗಿದ್ದದ್ದು ಕೂಡ ಅದೇ ಆಗಿತ್ತು. ನಾನು GPS ಇಲ್ಲದೆ, ಯಾವುದೇ ಯೋಜನೆ ಇಲ್ಲದೆ ಉತ್ತರ ದಿಕ್ಕಿನತ್ತ ಹೊರಟೆ. ಹೈವೇ ನನ್ನ ಮುಂದೆ ತೆರೆದುಕೊಳ್ಳುತ್ತಾ ಹೋಯಿತು. ಸಂಜೆಯ ವೇಳೆಗೆ ನಾನು ಉತ್ತರಾಖಂಡಕ್ಕೆ ತಲುಪಿದೆ ಮತ್ತು ನಕ್ಷೆಯಲ್ಲಿ ಹೆಸರೇ ಇಲ್ಲದಷ್ಟು ಸಣ್ಣದಾದ ಒಂದು ಪಟ್ಟಣದಲ್ಲಿ ಇಳಿದುಕೊಂಡೆ. ಸೈನ್ ಬೋರ್ಡ್ ಮೇಲೆ ಬರೆದಿತ್ತು, ಶಾಂತಿಪುರಕ್ಕೆ ಸುಸ್ವಾಗತ, ವಿಶ್ರಾಂತಿ ಪಡೆಯುವ ತಾಣ. ಇದನ್ನು ನಾನು ಅಪ್ಪಣೆ ಎಂದು ಭಾವಿಸಿದೆ. ನಾನು ಹಾರ್ಡ್ವೇರ್ ಅಂಗಡಿಯ ಹಿಂದಿದ್ದ ಒಂದು ವಾಸದ ಮನೆಗಾಗಿ ನಗದು ಹಣ ನೀಡಿದೆ. ಮನೆ ಮಾಲೀಕ ಜೀತನ್ ಎಂಬ ತೆಳ್ಳಗಿನ ವ್ಯಕ್ತಿಯಾಗಿದ್ದ. ಅವನು ಕೇವಲ 2 ಪ್ರಶ್ನೆ ಕೇಳಿದ. ನೀವು ಧೂಮಪಾನ ಮಾಡುತ್ತೀರಾ ಮತ್ತು ಕ್ಯಾಶ್ ಅಥವಾ ಚೆಕ್? ನಾನು ಧೂಮಪಾನ ಮಾಡುವುದಿಲ್ಲ ಮತ್ತು ಕ್ಯಾಶ್ ನೀಡುತ್ತೇನೆ ಎಂದು ಹೇಳಿದೆ. ಅಂದು ರಾತ್ರಿ ತೆಳುವಾದ ಹಾಸಿಗೆಯ ಮೇಲೆ ಮಲಗಿ ನನ್ನ ಪೆಟ್ಟಿಗೆಗಳನ್ನು ಕೋಟೆಯಂತೆ ಸುತ್ತಲೂ ಇರಿಸಿಕೊಂಡು ನಾನು ಹೊರಗಿನ ಜೀರುಂಡೆಗಳ ಶಬ್ದ ಕೇಳುತ್ತಾ ಭಯದ ನಿರೀಕ್ಷೆಯಲ್ಲಿದ್ದೆ. ಆದರೆ ಅದರ ಬದಲಾಗಿ ನನಗೆ ನೆಮ್ಮದಿಯ ಅನುಭವವಾಯಿತು. ಮೊದಲ ಬಾರಿಗೆ ನಾನು ನೆಮ್ಮದಿಯಿಂದ ಉಸಿರಾಡಿದೆ, ಏಕೆಂದರೆ ಯಾರೋ ನನ್ನನ್ನು ಹೂತು ಹಾಕಲು ಕಾಯುತ್ತಿದ್ದಾರೆ ಎಂಬ ಚಿಂತೆ ಈಗ ಇರಲಿಲ್ಲ. ಶಾಂತಿಪುರದಲ್ಲಿ ನಾನು ಬೇರೊಬ್ಬಳಾಗಿ ಬಿಟ್ಟೆ. ನೋರಾ ಶರ್ಮಾ, ರೂರ್ಕಿಯಿಂದ ಬಂದ ನಿವೃತ್ತ ಲೈಬ್ರರಿಯನ್, ವಿಧವೆ, ಮಕ್ಕಳಿಲ್ಲದವಳು, ಶಾಂತಿಯನ್ನು ಹುಡುಕುತ್ತಿರುವವಳು. ಇದು ನೆನಪಿಟ್ಟುಕೊಳ್ಳಲು ತುಂಬ ಸರಳವಾದ ಕಥೆಯಾಗಿತ್ತು ಮತ್ತು 6,000 ಜನರ ಆ ಪಟ್ಟಣದಲ್ಲಿ ಯಾರೂ ನನ್ನನ್ನು ಪ್ರಶ್ನಿಸಲಿಲ್ಲ. ನೀವು ಒಬ್ಬಂಟಿಯಾಗಿ ಹೆಜ್ಜೆ ಹಾಕುತ್ತಿದ್ದೀರಿ ಎಂದರೆ ಏನನ್ನೋ ಅಡಗಿಸುತ್ತಿದ್ದೀರಿ ಎಂದೇ ಈ ಸಮಾಜ ಸಾಮಾನ್ಯವಾಗಿ ಭಾವಿಸುತ್ತದೆ. ಆದರೆ ಅಂತಹ ಸಣ್ಣ ಜಾಗದಲ್ಲಿ ಅವರು ಮೌನವನ್ನು ಗೌರವಿಸುತ್ತಾರೆ. ನಾನು ವಾರದಲ್ಲಿ 2 ಬಾರಿ ಲೈಬ್ರರಿಯಲ್ಲಿ ಸ್ವಯಂ ಸೇವಕಿಯಾಗಿ ಕೆಲಸ ಮಾಡಲು ಶುರು ಮಾಡಿದೆ. ಪುಸ್ತಕಗಳನ್ನು ಜೋಡಿಸುವುದು ಮತ್ತು ಬೈಂಡಿಂಗ್ ಸರಿಪಡಿಸುವುದು. ಆ ಕಾಗದ ಮತ್ತು ಧೂಳಿನ ವಾಸನೆ ನನ್ನ ಸ್ವಂತ ಮನೆಯಂತೆ ಅನಿಸಿತು. ಶೀಘ್ರದಲ್ಲೇ ಅಲ್ಲಿನ ಸಿಬ್ಬಂದಿ ನನ್ನನ್ನು ನೋಡಿ ಮುಗುಳ್ನಗಲು ಶುರು ಮಾಡಿದರು ಮತ್ತು ಮಕ್ಕಳು ನನ್ನ ಹತ್ತಿರ ಬರತೊಡಗಿದರು, ಏಕೆಂದರೆ ನನಗೆ ಅವರ ಹೆಸರುಗಳು ನೆನಪಿರುತ್ತಿದ್ದವು. ಹೀಗೆ ನನಗೆ ಕ್ಲಾರಾಳ ಪರಿಚಯವಾಯಿತು. ಅವಳು ಲೈಬ್ರರಿಯ ಎದುರಿಗಿನ ಡಾಬಾದಲ್ಲಿ ನೈಟ್ ಶಿಫ್ಟ್ ಕೆಲಸ ಮಾಡುತ್ತಿದ್ದಳು. ಬಳಲಿದ ಕಣ್ಣುಗಳು ಮತ್ತು ಜೋರಾಗಿ ನಗುವ ಒಬ್ಬಂಟಿ ತಾಯಿಯವಳು. ಅವಳ ಮಗ ಇಶಾನ್ಗೆ ಕೇವಲ 8 ವರ್ಷ. ಶಾಲೆಯ ನಂತರ ಅವನು ಕೈಯಲ್ಲಿ ಮಡಚಿದ ಕಾಮಿಕ್ ಬುಕ್ ಹಿಡಿದುಕೊಂಡು ಅವಳ ಹಿಂದೆಯೇ ಓಡಾಡುತ್ತಿದ್ದನು. ಮೊದಲ ಬಾರಿಗೆ ಅವನು ನನ್ನನ್ನು ನೋರಾ ಅಜ್ಜಿ ಎಂದು ಕರೆದಾಗ ನನ್ನ ಗಂಟಲು ಬಿಗಿಯಿತು, ಆದರೆ ನಾನು ಅದನ್ನು ತಿದ್ದಲಿಲ್ಲ. ದಿನಗಳು ಒಂದು ಲಯದಲ್ಲಿ ಸಾಗಿದವು.
ಬೆಳಿಗ್ಗೆ ಲೈಬ್ರರಿಯಲ್ಲಿ, ಮಧ್ಯಾಹ್ನ ಇಶಾನ್ಗೆ ಹೋಮ್ವರ್ಕ್ ಮಾಡಲು ಸಹಾಯ ಮಾಡುತ್ತಾ, ಸಂಜೆ ಕ್ಲಾರಾ ಶಿಫ್ಟ್ ಮುಗಿದ ನಂತರ ಅವಳ ಜೊತೆ ಕಾಫಿ ಕುಡಿಯುತ್ತಾ ಕಳೆಯತೊಡಗಿದೆ. ನಾನು ನನ್ನ ದಿಂಬಿನ ಕೆಳಗೆ ಒಂದು ಸಣ್ಣ ನೋಟ್ಬುಕ್ ಇಟ್ಟುಕೊಳ್ಳಲು ಶುರು ಮಾಡಿದೆ. ಅದರಲ್ಲಿ ನನ್ನ ಹೊಸ ಅಸ್ತಿತ್ವದ ಪ್ರತಿಯೊಂದು ವಿವರವನ್ನು ಬರೆಯುತ್ತಿದ್ದೆ. ಇದರಿಂದ ನಾನು ನನಗೆ ಮಕ್ಕಳಿಲ್ಲ ಎಂದು ಹೇಳಿದ ಸುಳ್ಳನ್ನು ಮರೆಯಬಾರದೆಂದು ಹೀಗೆ ಮಾಡುತ್ತಿದ್ದೆ. ಮತ್ತು ಸ್ವಲ್ಪ ಸಮಯದ ನಂತರ ಇದು ಕೆಲಸ ಮಾಡಿತು. ನನ್ನ ಎದೆ ಈಗ ಒಡೆದ ಹಳೆಯ ಪೆಟ್ಟಿಗೆಯಂತೆ ಅನಿಸುತ್ತಿರಲಿಲ್ಲ. ನನ್ನ ಗಮನವನ್ನು ಹೊರತುಪಡಿಸಿ ಇನ್ನೇನನ್ನೂ ಬಯಸಿದ ಆ ಮಗುವಿನ ನಗು ನನ್ನನ್ನು ಮತ್ತೆ ಜೋಡಿಸಲು ಸಾಕಾಗಿತ್ತು. ಮತ್ತು ಇದೇ ನನಗೆ ಸಿಕ್ಕಿದ್ದ ಅತಿದೊಡ್ಡ ಪಾಠವಾಗಿತ್ತು. ನಾನು ದೆಹಲಿಯಿಂದ ಶಾಂತಿಪುರದವರೆಗೆ ಮಾಡಿದ ಈ ಪ್ರಯಾಣವು ಕೇವಲ ನಗರವನ್ನು ಬದಲಾಯಿಸುವುದಕ್ಕಾಗಿ ಮಾತ್ರ ಇರಲಿಲ್ಲ. ಬದಲಾಗಿ ನನ್ನನ್ನು ನಾನು ಮತ್ತೆ ಕಂಡುಕೊಳ್ಳುವುದಕ್ಕಾಗಿ ಮತ್ತು ನನ್ನನ್ನು ನಾನು ಮತ್ತೆ ರೂಪಿಸಿಕೊಳ್ಳುವುದಕ್ಕಾಗಿ ಇತ್ತು. ಇಂದಿಗೂ ನಾನು ಆ ದಿನಗಳನ್ನು ನೆನಪಿಸಿಕೊಳ್ಳುತ್ತೇನೆ. ಆಸ್ಪತ್ರೆಯ ಹಾಸಿಗೆ ಮೇಲೆ ಮಲಗಿ, ನನ್ನ ಮಕ್ಕಳು ಬರುತ್ತಾರಾ, ಅವರು ನನ್ನ ಕೈ ಹಿಡಿಯುತ್ತಾರಾ, ಎಲ್ಲವೂ ಸರಿಯಾಗುತ್ತದೆ ಎಂದು ಅವರು ನನಗೆ ಹೇಳುತ್ತಾರಾ ಎಂದು ಯೋಚಿಸುತ್ತಿದ್ದೆ. ಆದರೆ ಅವರು ಬರಲಿಲ್ಲ. ಮತ್ತು ಆ ಖಾಲಿತನವು ನನಗೆ ಅಂತಹ ಒಂದು ಪಾಠ ಕಲಿಸಿತು. ಅದು ಬಹುಶಃ ಬೇರೆ ಯಾವುದೇ ರೀತಿಯಲ್ಲಿ ನನಗೆ ಎಂದಿಗೂ ಸಿಗುತ್ತಿರಲಿಲ್ಲ. ಪ್ರೀತಿ ಎಂಬುದು ಕೇವಲ ರಕ್ತದ ಸಂಬಂಧಗಳಿಂದ ಮಾತ್ರ ಬೆಸೆದಿರುವುದಿಲ್ಲ ಎಂದು ನಾನು ಕಲಿತೆ. ಯಾವಾಗ ಯಾರಾದರೂ ನಿಮಗಾಗಿ ಸಮಯ ಮೀಸಲಿಡುತ್ತಾರೋ, ಯಾವಾಗ ಯಾರಾದರೂ ನಿಮ್ಮ ಬಗ್ಗೆ ಕಾಳಜಿ ವಹಿಸುತ್ತಾರೋ, ಯಾವಾಗ ಯಾರಾದರೂ ನೀವು ಬೆಲೆ ಬಾಳುವವರು ಎಂದು ನಿಮಗೆ ಅನ್ನಿಸುವಂತೆ ಮಾಡುತ್ತಾರೋ, ಅಲ್ಲಿ ಪ್ರೀತಿ ಇರುತ್ತದೆ. ಮತ್ತು ಅದೆಲ್ಲವೂ ನನಗೆ ಶಾಂತಿಪುರದಲ್ಲಿ ಸಿಕ್ಕಿತ್ತು. ಕ್ಲಾರಾ ನನ್ನನ್ನು ಕೇವಲ ಒಬ್ಬ ಗೆಳತಿಯಂತೆ ನೋಡದೆ ತನ್ನ ಕುಟುಂಬದ ಒಬ್ಬ ಸದಸ್ಯೆಯಂತೆ ಅಪ್ಪಿಕೊಂಡಳು. ಇಶಾನ್ ನನ್ನನ್ನು ಅಜ್ಜಿ ಎಂದು ಕರೆದನು. ಮತ್ತು ಆ ಶಬ್ದದಲ್ಲಿ ಅದೆಷ್ಟು ಪ್ರೀತಿ ಇತ್ತೆಂದರೆ ನನ್ನ ಕಣ್ಣುಗಳು ಪ್ರತಿ ಬಾರಿ ತುಂಬಿ ಬರುತ್ತಿದ್ದವು. ಮನೆ ಮಾಲೀಕ ಜೀತನ್ ಎಂದಿಗೂ ನನ್ನ ಭೂತಕಾಲದ ಬಗ್ಗೆ ಕೇಳಲಿಲ್ಲ. ಅವನು ಕೇವಲ ನನಗೆ ವಾಸಿಸಲು ಒಂದು ಸುರಕ್ಷಿತ ಜಾಗ ನೀಡಿದನು. ಲೈಬ್ರರಿಯ ಸಿಬ್ಬಂದಿ ನನ್ನನ್ನು ತಮ್ಮ ತಂಡದ ಒಂದು ಭಾಗವನ್ನಾಗಿ ಮಾಡಿಕೊಂಡರು ಮತ್ತು ಅಲ್ಲಿನ ಮಕ್ಕಳು ನನಗೆ ಮತ್ತೆ ಬದುಕಲು ಒಂದು ಕಾರಣ ನೀಡಿದರು. ಇದೆಲ್ಲವನ್ನು ಶಬ್ದಗಳಲ್ಲಿ ಹೇಳಿದಾಗ ತುಂಬ ಸಣ್ಣದಾಗಿ ಕಾಣಿಸಬಹುದು, ಆದರೆ ನೀವು ಇದನ್ನು ಅನುಭವಿಸಿದಾಗ ಅದು ಸರ್ವಸ್ವವಾಗಿರುತ್ತದೆ. ಒಂದು ವೇಳೆ ನನಗೆ ಆ ಸ್ಟ್ರೋಕ್ ಬರದೇ ಇದ್ದಿದ್ದರೆ ಏನಾಗುತ್ತಿತ್ತು ಎಂದು ನಾನು ಆಗಾಗ ಯೋಚಿಸುತ್ತೇನೆ. ಮೀರಾ ಮತ್ತು ಅರ್ಜುನ್ ಆಸ್ಪತ್ರೆಗೆ ಬಂದಿದ್ದರೆ, ಅವರು ನನ್ನ ಕೈ ಹಿಡಿದಿದ್ದರೆ, ನಾನು ಅವರ ಪಾಲಿಗೆ ಕೇವಲ ಒಂದು ಹೊರೆ ಎಂದು ಅವರು ನನಗೆ ಅನಿಸುವಂತೆ ಮಾಡದಿದ್ದರೆ, ಹಾಗಿದ್ದರೆ ನಾನು ಇಂದಿಗೂ ಅದೇ ಮನೆಯಲ್ಲಿ, ಅದೇ ಜೀವನದಲ್ಲಿ ಸಿಲುಕಿಕೊಂಡು ಅದೇ ನೋವನ್ನು ಸಹಿಸುತ್ತಾ ಇರುತ್ತಿದ್ದೇನಾ? ಬಹುಶಃ ಹೌದು. ಅತಿ ದೊಡ್ಡ ಭಯಾನಕ ವಿಷಯವೇನೆಂದರೆ, ನಮ್ಮನ್ನು ನಾವು ಮತ್ತೆ ರೂಪಿಸಿಕೊಳ್ಳಲು ಕೆಲವೊಮ್ಮೆ ನಾವು ಸಂಪೂರ್ಣವಾಗಿ ಒಡೆದು ಹೋಗಬೇಕಾಗುತ್ತದೆ. ಸತ್ಯವೇನೆಂದರೆ, ಯಾವುದು ಬೆಲೆ ಬಾಳುವಂಥದ್ದು ಎಂದು ಅರ್ಥ ಮಾಡಿಕೊಳ್ಳಲು ಕೆಲವೊಮ್ಮೆ ನಾವು ಎಲ್ಲವನ್ನೂ ಕಳೆದುಕೊಳ್ಳಬೇಕಾಗುತ್ತದೆ. ನನ್ನ ಜೊತೆ ನಡೆದದ್ದು ಸರಿ ಎಂದು ನಾನು ಹೇಳುತ್ತಿಲ್ಲ. ನನ್ನ ಮಕ್ಕಳು ಮಾಡಿದ್ದು ಕ್ಷಮಿಸಲು ಅರ್ಹವಾದುದು ಎಂದು ನಾನು ಹೇಳುತ್ತಿಲ್ಲ. ಆದರೆ ಈ ಅನುಭವವು ನನಗೆ ಒಂದು ಹೊಸ ಜೀವನ ನೀಡಿತು ಎಂದು ನಾನು ಖಂಡಿತವಾಗಿ ಹೇಳುತ್ತೇನೆ. ಇದು ಎಂತಹ ಜೀವನವೆಂದರೆ, ಇಲ್ಲಿ ನಾನು ನನಗಾಗಿ ಬದುಕುತ್ತೇನೆ ಹೊರತು ಬೇರೆಯವರ ನಿರೀಕ್ಷೆಗಳಿಗಾಗಿ ಅಲ್ಲ. ಇಲ್ಲಿ ನನ್ನ ಸಂತೋಷವು ನನ್ನ ಸ್ವಂತ ಜವಾಬ್ದಾರಿಯೇ ಹೊರತು ಬೇರೆಯವರದ್ದಲ್ಲ. ಶಾಂತಿಪುರದಲ್ಲಿ ನನ್ನ ದಿನಗಳು ಒಂದು ವಿಶಿಷ್ಟವಾದ ಲಯದಲ್ಲಿ ಕಳೆಯಲಾರಂಭಿಸಿದವು. ಬೆಳಿಗ್ಗೆ ನಾನು ಬೇಗ ಏಳುತ್ತಿದ್ದೆ. ನಾನು ನನ್ನ ಸಣ್ಣ ಟ್ರೈಲರ್ನ ಕಿಟಕಿಯಿಂದ ಹೊರಗೆ ದೂರದವರೆಗೆ ಹರಡಿಕೊಂಡಿದ್ದ ಪರ್ವತಗಳನ್ನು ನೋಡುತ್ತಿದ್ದೆ. ಕೆಲವೊಮ್ಮೆ ಇದೆಲ್ಲವೂ ಒಂದು ಕನಸು ಎಂದು ನನಗೆ ಅನಿಸುತ್ತಿತ್ತು. ಯಾವುದೋ ಒಂದು ದಿನ ನಾನು ಎಚ್ಚರಗೊಂಡು ಮತ್ತೆ ನನ್ನನ್ನು ದೆಹಲಿಯ ಅದೇ ಮನೆಯಲ್ಲಿ, ಅದೇ ನೋವಿನಲ್ಲಿ ಕಾಣಬಹುದು ಎಂದು ಅನಿಸುತ್ತಿತ್ತು. ಆದರೆ ನಂತರ ನಾನು ನನ್ನ ಕೈಗಳನ್ನು ನೋಡುತ್ತಿದ್ದೆ, ನನ್ನ ಸುತ್ತಮುತ್ತಲಿನ ಪರಿಸರವನ್ನು ಅನುಭವಿಸುತ್ತಿದ್ದೆ ಮತ್ತು ಇದೆಲ್ಲವೂ ಸತ್ಯ ಎಂದು ಅರ್ಥ ಮಾಡಿಕೊಳ್ಳುತ್ತಿದ್ದೆ. ಇದು ನನ್ನ ಹೊಸ ಜೀವನ ಮತ್ತು ಇದು ನನ್ನದು, ಕೇವಲ ನನ್ನದು. ಉಪಹಾರದ ನಂತರ ನಾನು ಲೈಬ್ರರಿಗೆ ಹೊರಡುತ್ತಿದ್ದೆ. ನಡೆದುಕೊಂಡೇ ಹೋಗುತ್ತಿದ್ದೆ, ಏಕೆಂದರೆ ಶಾಂತಿಪುರ ಅದೆಷ್ಟು ಸಣ್ಣದಿತ್ತೆಂದರೆ ಅಲ್ಲಿ ಕಾರಿನ ಅಗತ್ಯವಿರಲಿಲ್ಲ ಮತ್ತು ನನಗೆ ನಡೆಯುವುದು ಇಷ್ಟವಿತ್ತು. ದಾರಿಯಲ್ಲಿ ಜನರು ನನ್ನನ್ನು ನೋಡಿ ಮುಗುಳ್ನಗುತ್ತಿದ್ದರು. ಕೆಲವು ಜನರು ಕೈ ಬೀಸುತ್ತಿದ್ದರು, ಇನ್ನು ಕೆಲವು ಜನರು ನಿಂತು ಮಾತನಾಡಿಸುತ್ತಿದ್ದರು. ನಮಸ್ತೆ ನೋರಾ ಅವರೇ, ಹೇಗಿದ್ದೀರಾ? ಇಂದು ಹವಾಮಾನ ಚೆನ್ನಾಗಿದೆ ಅಲ್ವಾ? ನಾಳೆ ಸಂಜೆ ಚಹಾಕ್ಕೆ ನಮ್ಮ ಮನೆಗೆ ಬರ್ತೀರಾ? ಈ ಸಣ್ಣ ಪುಟ್ಟ ಮಾತುಕತೆಗಳು ನನ್ನ ಹೃದಯವನ್ನು ತುಂಬಿಸುತ್ತಿದ್ದವು. ದೆಹಲಿಯಲ್ಲಿ ವರ್ಷಗಟ್ಟಲೆ ಇದ್ದರೂ ಸಹ ಜನರು ನನ್ನ ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸುತ್ತಾರೆ ಎಂದು ನನಗೆ ಎಂದೂ ಅನ್ನಿಸಿರಲಿಲ್ಲ. ಅಲ್ಲಿ ನಾನು ಕೇವಲ ಮೀರಾ ಮತ್ತು ಅರ್ಜುನ್ ಅವರ ತಾಯಿ ಮಿಸ್ ದೇವಿಯಾಗಿದ್ದೆ. ಆದರೆ ಇಲ್ಲಿ ನಾನು ನೋರಾ ಆಗಿದ್ದೆ, ಕೇವಲ ನೋರಾ. ಮತ್ತು ಇಷ್ಟೇ ಸಾಕಾಗಿತ್ತು. ಲೈಬ್ರರಿ ತಲುಪಿದ ಮೇಲೆ ನಾನು ಮೊದಲು ಪುಸ್ತಕಗಳನ್ನು ವ್ಯವಸ್ಥೆ ಮಾಡುತ್ತಿದ್ದೆ. ನನಗೆ ಪುಸ್ತಕಗಳನ್ನು ಮುಟ್ಟುವುದು, ಅವುಗಳ ಪುಟಗಳನ್ನು ತಿರುಗಿಸುವುದು ಮತ್ತು ಆ ವಾಸನೆಯನ್ನು ಅನುಭವಿಸುವುದು ಬಹಳ ಇಷ್ಟವಿತ್ತು.
ಪ್ರತಿ ಪುಸ್ತಕವೂ ಒಂದು ಕಥೆಯಾಗಿತ್ತು. ಯಾರಾದರೂ ಕಳೆದು ಹೋಗಬಹುದಾದ ಒಂದು ಪ್ರಪಂಚವಾಗಿತ್ತು. ನನಗೆ ಇದು ತಿಳಿದಿತ್ತು, ಏಕೆಂದರೆ ಜೀವನ ಕಷ್ಟವಾದಾಗ ನಾನೇ ಹಲವು ಬಾರಿ ಆ ಪುಸ್ತಕಗಳಲ್ಲಿ ಮುಳುಗಿ ಹೋಗಿದ್ದೆ. ಲೈಬ್ರರಿಯ ಮ್ಯಾನೇಜರ್ ಸುಮನ್ ಒಬ್ಬ ಆತ್ಮೀಯ ಮಹಿಳೆ. ಅವಳು ನನ್ನನ್ನು ಮೊದಲ ದಿನವೇ ಒಪ್ಪಿಕೊಂಡಿದ್ದಳು. ನಾನು ಸ್ವಯಂ ಸೇವಕಿಯಾಗಿ ಕೆಲಸ ಮಾಡಲು ಕೇಳಿದಾಗ ಅವಳು ಯಾವುದೇ ಪ್ರಶ್ನೆ ಕೇಳದೆ ಒಪ್ಪಿದ್ದಳು. ನೋರಾ ಅವರೇ, ನಿಮಗೆ ಪುಸ್ತಕಗಳು ಇಷ್ಟ ಎಂಬುದು ಸ್ಪಷ್ಟವಾಗಿ ತಿಳಿಯುತ್ತದೆ. ನೀವು ಇಲ್ಲಿ ಎಷ್ಟು ಸಮಯ ಬೇಕಾದರೂ ಕಳೆಯಬಹುದು. ನಮಗೆ ನಿಮ್ಮ ಸಹಾಯದ ಅಗತ್ಯವಿದೆ. ಅವಳ ಈ ಮಾತುಗಳು ನನಗೆ ಬದುಕಲು ಒಂದು ಉದ್ದೇಶ ನೀಡಿದವು. ಬೆಳಿಗ್ಗೆ ಏಳಲು, ಸಿದ್ಧವಾಗಲು ಮತ್ತು ಹೊರಗೆ ಬರಲು ಒಂದು ಕಾರಣ ಸಿಕ್ಕಿತ್ತು. ದೆಹಲಿಯ ನನ್ನ ಕೊನೆಯ ದಿನಗಳಲ್ಲಿ ನನ್ನ ಜೀವನದ ಉದ್ದೇಶವೇನು ಎಂದು ನಾನು ಯೋಚಿಸುತ್ತಿದ್ದೆ. ಮಕ್ಕಳು ದೊಡ್ಡವರಾಗಿದ್ದರು. ಅವರಿಗೆ ನನ್ನ ಅಗತ್ಯವಿರಲಿಲ್ಲ. ಪತಿ ತೀರಿ ಹೋಗಿದ್ದರು. ನಾನು ಒಬ್ಬಂಟಿಯಾಗಿದ್ದೆ ಮತ್ತು ಆ ಒಂಟಿತನದಲ್ಲಿ ನನಗೆ ಯಾವುದೇ ಉದ್ದೇಶ ಕಾಣುತ್ತಿರಲಿಲ್ಲ. ಆದರೆ ಇಲ್ಲಿ ಶಾಂತಿಪುರದಲ್ಲಿ ನನಗೆ ಮತ್ತೆ ಬದುಕಲು ಒಂದು ಕಾರಣ ಸಿಕ್ಕಿತ್ತು. ಮಧ್ಯಾಹ್ನದ ಸಮಯದಲ್ಲಿ ಲೈಬ್ರರಿಯಲ್ಲಿ ಜನದಟ್ಟಣೆ ಕಡಿಮೆ ಇದ್ದಾಗ ನಾನು ಮಕ್ಕಳ ವಿಭಾಗಕ್ಕೆ ಹೋಗುತ್ತಿದ್ದೆ. ಅಲ್ಲಿ ಸಣ್ಣ ಮಕ್ಕಳು ತಮ್ಮ ತಾಯಿಯರ ಜೊತೆ ಅಥವಾ ಶಾಲಾ ನಂತರ ಒಬ್ಬಂಟಿಯಾಗಿ ಬರುತ್ತಿದ್ದರು. ಅವರು ಪುಸ್ತಕಗಳನ್ನು ಹುಡುಕುತ್ತಿದ್ದರು, ಕಾಮಿಕ್ಸ್ ಓದುತ್ತಿದ್ದರು ಮತ್ತು ನಾನು ಅವರನ್ನು ನೋಡುತ್ತಾ ಇರುತ್ತಿದ್ದೆ. ಅವರ ಮುಗ್ಧತೆ, ನಗು ಮತ್ತು ಉತ್ಸಾಹ ನನ್ನನ್ನು ಬೇರೆಯದೇ ಲೋಕಕ್ಕೆ ಕರೆದೊಯ್ಯುತ್ತಿತ್ತು. ಇಶಾನ್ ಶಾಲೆಯ ನಂತರ ನೇರವಾಗಿ ಲೈಬ್ರರಿಗೆ ಬರುತ್ತಿದ್ದ. ಅವಳ ತಾಯಿ ಕ್ಲಾರಾ ಕೆಲಸ ಮುಗಿಸುವವರೆಗೆ ಅವನು ಇಲ್ಲೇ ಇರಬೇಕಿತ್ತು. ಮೊದಲ ದಿನ ನಾನು ಅವನನ್ನು ನೋಡಿದಾಗ ಅವನು ಒಂದು ಮೂಲೆಯಲ್ಲಿ ಒಬ್ಬನೇ ಕುಳಿತು ಹರಿದ ಕಾಮಿಕ್ ಓದುತ್ತಿದ್ದ. ಅವನ ಬಟ್ಟೆಗಳು ಹಳೆಯದಾಗಿದ್ದವು, ಶೂಗಳು ಸವೆದು ಹೋಗಿದ್ದವು, ಆದರೆ ಅವನ ಕಣ್ಣುಗಳಲ್ಲಿ ಒಂದು ಮಿಂಚಿತ್ತು. ನಾನು ಅವನ ಹತ್ತಿರ ಹೋಗಿ ಕೇಳಿದೆ, ಏನು ಓದುತ್ತಿದ್ದೀಯಾ? ಅವನು ಬೆಚ್ಚಿಬಿದ್ದು ನನ್ನನ್ನು ನೋಡಿದ ಮತ್ತು ಮೆಲ್ಲಗೆ ಹೇಳಿದ, ಸ್ಪೈಡರ್ ಮ್ಯಾನ್. ನನಗೆ ಸ್ಪೈಡರ್ ಮ್ಯಾನ್ ಎಂದರೆ ಇಷ್ಟ. ವಾ, ನನಗೂ ಇಷ್ಟ ಎಂದೆ ನಾನು. ನಿನಗೆ ಗೊತ್ತಾ, ಇಲ್ಲಿ ಇನ್ನೂ ಅನೇಕ ಸ್ಪೈಡರ್ ಮ್ಯಾನ್ ಪುಸ್ತಕಗಳಿವೆ. ಅವನ ಕಣ್ಣುಗಳು ಹೊಳೆಯಲಾರಂಭಿಸಿದವು. ನಾನು ಅವನಿಗೆ ಇನ್ನೂ ಕೆಲವು ಕಾಮಿಕ್ಸ್ ತೋರಿಸಿದಾಗ ಅವನಿಗೆ ಯಾವುದೋ ನಿಧಿ ಸಿಕ್ಕಂತಾಯಿತು. ಅಂದಿನಿಂದ ನಾವು ಗೆಳೆಯರಾದೆವು. ಪ್ರತಿದಿನ ಅವನು ಬರುತ್ತಿದ್ದ ಮತ್ತು ನಾನು ಅವನ ಜೊತೆ ಕುಳಿತು ಪುಸ್ತಕ ಓದುತ್ತಿದ್ದೆ. ಕೆಲವೊಮ್ಮೆ ಅವನಿಗೆ ಹೋಮ್ವರ್ಕ್ನಲ್ಲಿ ಸಹಾಯ ಮಾಡುತ್ತಿದ್ದೆ. ಅವನು ನನಗೆ ತನ್ನ ಶಾಲೆಯ ಕಥೆಗಳನ್ನು ಹೇಳುತ್ತಿದ್ದ. ನೋರಾ ಅಜ್ಜಿ, ನಾನು ದೊಡ್ಡವನಾದ ಮೇಲೆ ಸೂಪರ್ ಹೀರೋ ಆಗಬೇಕು ಎಂದು ಅವನು ಒಂದು ದಿನ ಹೇಳಿದ. ಆದರೆ ಸೂಪರ್ ಹೀರೋಗಳು ಕೇವಲ ಕಥೆಯಲ್ಲಿ ಮಾತ್ರ ಇರುತ್ತಾರೆಂದು ಮಮ್ಮಿ ಹೇಳುತ್ತಾರೆ. ನೀನು ಸೂಪರ್ ಹೀರೋ ಆಗಬಹುದು ಎಂದೆ. ಸೂಪರ್ ಹೀರೋ ಆಗಲು ನಿನ್ನ ಹತ್ತಿರ ಶಕ್ತಿ ಇರಬೇಕು ಅಥವಾ ನೀನು ಹಾರಬೇಕು ಎಂದೇನಿಲ್ಲ. ನಿಜವಾದ ಸೂಪರ್ ಹೀರೋಗಳು ಅಂದರೆ ಯಾರು ಇತರರಿಗೆ ಸಹಾಯ ಮಾಡುತ್ತಾರೋ, ಯಾರು ದಯೆ ತೋರುತ್ತಾರೋ ಅವರು. ಮತ್ತು ನೀನು ಇದೆಲ್ಲವನ್ನು ಮಾಡಬಲ್ಲೆ ಎಂದು ನನಗೆ ಅನಿಸುತ್ತದೆ. ಅವನು ನನ್ನನ್ನು ಯಾವುದೋ ಅದ್ಭುತ ಉಡುಗೊರೆ ನೀಡಿದಂತೆ ನೋಡಿದನು. ಆ ಕ್ಷಣ ನನಗೆ ಬಹಳ ವಿಶೇಷವಾಗಿತ್ತು, ಏಕೆಂದರೆ ನಾನು ಮತ್ತೆ ಯಾರೋ ಒಬ್ಬರ ಜೀವನದಲ್ಲಿ ಬದಲಾವಣೆ ತರುತ್ತಿದ್ದೇನೆ ಎಂಬ ಅರಿವಾಯಿತು. ಸಂಜೆ ಲೈಬ್ರರಿ ಮುಚ್ಚಿದ ಮೇಲೆ ನಾನು ಕ್ಲಾರಾಳ ಡಾಬಾಕ್ಕೆ ಹೋಗುತ್ತಿದ್ದೆ. ಅವಳು ನನಗೆ ಚಹಾ ನೀಡುತ್ತಿದ್ದಳು ಮತ್ತು ನಾವು ಜೀವನದ ಬಗ್ಗೆ ಮಾತನಾಡುತ್ತಿದ್ದೆವು. ಕ್ಲಾರಾ ಒಬ್ಬ ದೃಢವಾದ ಮಹಿಳೆ. 3 ವರ್ಷಗಳ ಹಿಂದೆ ಕಾರ್ ಅಪಘಾತದಲ್ಲಿ ಅವಳು ಪತಿಯನ್ನು ಕಳೆದುಕೊಂಡಿದ್ದಳು. ಮಗನಿಗೆ ಒಳ್ಳೆಯ ಜೀವನ ನೀಡಲು ಅವಳು ಕಷ್ಟಪಟ್ಟು ದುಡಿಯುತ್ತಿದ್ದಳು. ನೋರಾ ಅವರೇ, ಕೆಲವೊಮ್ಮೆ ನನಗೆ ಸುಸ್ತಾಗಿದೆ ಎಂದು ಅನಿಸುತ್ತದೆ ಎಂದು ಅವಳು ಒಂದು ದಿನ ಹೇಳಿದಳು. ಆದರೆ ಇಶಾನ್ನ ನಗು ನೋಡಿದಾಗ ನಾನು ಇದೆಲ್ಲವನ್ನು ಯಾರ ಪರವಾಗಿ ಮಾಡುತ್ತಿದ್ದೇನೆ ಎಂಬುದು ನೆನಪಾಗುತ್ತದೆ. ಅವನೇ ನನ್ನ ಶಕ್ತಿ. ನೀನು ಒಬ್ಬ ಅದ್ಭುತ ತಾಯಿ ಕ್ಲಾರಾ ಎಂದೆ. ನಿನ್ನ ಮಾತುಗಳು ನನಗೆ ಎಷ್ಟು ಬೆಲೆ ಬಾಳುವವು ಎಂಬುದು ನಿನಗೆ ತಿಳಿಯದು. ನಾವಿಬ್ಬರೂ ಮೌನವಾದೆವು. ಆ ಕ್ಷಣದಲ್ಲಿ ನಾವು ಪರಸ್ಪರ ಏನನ್ನು ಕಂಡುಕೊಂಡಿದ್ದೆವು ಎಂಬುದು ನಮಗೆ ಅರ್ಥವಾಗಿತ್ತು. ಒಂದು ಕುಟುಂಬ, ಒಂದು ಆಸರೆ. ವಾರಗಳು ಕಳೆಯುತ್ತಿದ್ದಂತೆ ನಾನು ಶಾಂತಿಪುರದಲ್ಲಿ ಸಂಪೂರ್ಣವಾಗಿ ಬೆರೆತು ಹೋಗಿದ್ದೆ. ಆ ಜಾಗ ಈಗ ನನ್ನ ಮನೆಯಾಗಿತ್ತು. ದೆಹಲಿಯ ಆ ದೊಡ್ಡ ಮನೆಗಿಂತಲೂ ಅತಿ ಹೆಚ್ಚು ಸುಖ ನೀಡುವ ಮನೆಯಾಗಿತ್ತು. ಇಲ್ಲಿ ನನಗೆ ಶಾಂತಿ, ಪ್ರೀತಿ ಮತ್ತು ಗೌರವ ಸಿಕ್ಕಿತ್ತು. ಅತಿ ಮುಖ್ಯವಾಗಿ ನನ್ನನ್ನು ನಾನು ಭೇಟಿಯಾಗುವ ಅವಕಾಶ ಸಿಕ್ಕಿತ್ತು. ಆ ದಿನಗಳಲ್ಲಿ ನಾನು ನನ್ನ ಬಗ್ಗೆ ಬಹಳಷ್ಟು ಕಲಿತೆ. ನಾನು ಅಂದುಕೊಂಡಿದ್ದಕ್ಕಿಂತಲೂ ಹೆಚ್ಚು ದೃಢವಾಗಿದ್ದೇನೆ ಎಂದು ನನಗೆ ತಿಳಿಯಿತು. ನಾನು ಒಬ್ಬಂಟಿಯಾಗಿ ಬದುಕಬಲ್ಲೆ ಮತ್ತು ಸಂತೋಷವಾಗಿಯೂ ಇರಬಲ್ಲೆ ಎಂದು ಅರ್ಥವಾಯಿತು. ನಂತರ ಜುಲೈ ತಿಂಗಳ ಒಂದು ಸಂಜೆ ಎಲ್ಲವೂ ಬದಲಾಯಿತು. ಅದು ಇಶಾನ್ನ 9ನೇ ಹುಟ್ಟುಹಬ್ಬವಾಗಿತ್ತು. ಕ್ಲಾರಾ ಒಂದು ಸಣ್ಣ ಹಾಲ್ ಅನ್ನು ಬಾಡಿಗೆಗೆ ಪಡೆದಿದ್ದಳು. ಕಾಗದದ ಅಲಂಕಾರಗಳನ್ನು ಮಾಡಿದ್ದಳು. ಅವನು ಉಡುಗೊರೆಗಳನ್ನು ತೆರೆಯುವಾಗ ನಾನು ಅವನ ಪಕ್ಕದಲ್ಲೇ ಕುಳಿತಿದ್ದೆ. ಅವನು ಪೇಪರ್ ಹರಿಯುವಾಗ ಚಪ್ಪಾಳೆ ತಟ್ಟುತ್ತಿದ್ದೆ. ಅವನು ನನ್ನನ್ನು ತಬ್ಬಿಕೊಳ್ಳಲು ಬಂದಾಗ ನಾನು ನಗುತ್ತಿದ್ದೆ. ಯಾರೋ ನನಗೆ ಪಾರ್ಟಿ ಹ್ಯಾಟ್ ನೀಡಿದರು ಮತ್ತು ನಾನು ಏನು ಯೋಚಿಸದೆ ಅದನ್ನು ಧರಿಸಿಕೊಂಡೆ. ಅಲ್ಲಿದ್ದ ಇನ್ನೊಬ್ಬಳು ತಾಯಿ ಉತ್ಸಾಹದಿಂದ ತನ್ನ ಫೋನಿನಲ್ಲಿ ಎಲ್ಲವನ್ನು ವಿಡಿಯೋ ಮಾಡುತ್ತಿದ್ದಳು.
ನಾನು ಅವನಿಗೆ ಕಾರ್ಡ್ ಓದಲು ಸಹಾಯ ಮಾಡುತ್ತಿದ್ದ ಆ 30 ಸೆಕೆಂಡಿನ ದೃಶ್ಯವನ್ನು ಅವಳು ತನ್ನ ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡಿದಳು. ಅದು ಕೇವಲ ಒಂದು ಮಗುವಿನ ಹುಟ್ಟುಹಬ್ಬದ ವಿಡಿಯೋ ಅಷ್ಟೇ ಆಗಿತ್ತು. 3 ದಿನಗಳ ನಂತರ ಕ್ಲಾರಾ ಗಾಬರಿಯಿಂದ ಲೈಬ್ರರಿಯೊಳಗೆ ಬಂದಳು. ಕೈಯಲ್ಲಿ ಫೋನ್ ಇತ್ತು ಮತ್ತು ಮುಖ ಬೆಳ್ಳಗಾಗಿತ್ತು. ನೋರಾ ಎಂದು ಅವಳು ಪಿಸುಗುಟ್ಟಿದಳು. ನೀವು ಇದನ್ನು ನೋಡಲೇಬೇಕು. ಆ ವಿಡಿಯೋವನ್ನು ಒಬ್ಬ ಪೇರೆಂಟಿಂಗ್ ಬ್ಲಾಗರ್ ಮತ್ತೆ ಪೋಸ್ಟ್ ಮಾಡಿದ್ದ. ನಂತರ ಟಿಕ್ಟಾಕ್ನಲ್ಲಿ ವೈರಲ್ ಆಗಿತ್ತು. ಯಾರು ನನ್ನ ಮುಖವನ್ನು ದೆಹಲಿಯ ಹಳೆಯ ನ್ಯೂಸ್ ಕ್ಲಿಪ್ಪಿಂಗ್ ಜೊತೆ ಹೋಲಿಕೆ ಮಾಡಿದ್ದರು. ಕ್ಯಾಪ್ಷನ್ನಲ್ಲಿ ಬರೆದಿತ್ತು, ಸಿಕ್ಕಿಬಿಟ್ಟಳು ಅಜ್ಜಿ. ದೆಹಲಿಯಿಂದ ಕಣ್ಮರೆಯಾಗಿದ್ದ ಈ ಮಹಿಳೆ ಶಾಂತಿಪುರದಲ್ಲಿ ಜೀವಂತವಾಗಿದ್ದಾಳೆ. ಇವಳ ಹೆಸರು ಬದಲಾಯಿಸಿಕೊಂಡಿದ್ದಾಳೆ ಮತ್ತು ಹೊಸ ಕುಟುಂಬವನ್ನು ಮಾಡಿಕೊಂಡಿದ್ದಾಳೆ. ಕ್ಷಣಾರ್ಧದಲ್ಲಿ ನನ್ನ ಆ ಶಾಂತ ಜೀವನವು ಬಯಲಾಗಿ ಬಿಟ್ಟಿತು. ಬೆಳಗಾಗುವಷ್ಟರಲ್ಲಿ ಆ ವಿಡಿಯೋಗೆ 10 ಲಕ್ಷ ವೀಕ್ಷಣೆಗಳು ಬಂದಿದ್ದವು. ಕಾಮೆಂಟ್ಗಳ ಮಹಾಪೂರವೇ ಹರಿದು ಬಂತು. ಕೆಲವು ಜನರು ನನ್ನನ್ನು ಲೆಜೆಂಡ್ ಎಂದು ಹೊಗಳುತ್ತಿದ್ದರೆ, ಇನ್ನು ಕೆಲವರು ಕ್ರೂರ ಮಹಿಳೆ ಎಂದು ಜರಿಯುತ್ತಿದ್ದರು. ಅವಳು ತನ್ನ ಕುಟುಂಬವನ್ನು ಬಿಟ್ಟು ಬಂದಳು ಎಂಬುದು ಒಬ್ಬರ ವಾದವಾದರೆ, ಅವರೇ ಮೊದಲು ಅವಳನ್ನು ಬಿಟ್ಟಿದ್ದರು ಎಂಬುದು ಇನ್ನೊಬ್ಬರ ವಾದವಾಗಿತ್ತು. ನನ್ನ ಮುಖ ಮತ್ತೆ ಎಲ್ಲೆಡೆ ಕಾಣಿಸತೊಡಗಿತ್ತು. ಪಾಡ್ಕಾಸ್ಟ್, ಟಿಕ್ಟಾಕ್ ಎಲ್ಲೆಡೆ ನನ್ನದೇ ಚರ್ಚೆ. ನಾನು ಅಡುಗೆ ಮನೆಯ ಮೇಜಿನ ಮೇಲೆ ಕುಳಿತು ನನ್ನ ನೋಟ್ಬುಕ್ ತೆರೆದಿದ್ದೆ. ನನ್ನ ಕಥೆಯನ್ನು ಮತ್ತೆ ಮತ್ತೆ ಬರೆಯುತ್ತಿದ್ದೆ. ನೋರಾ ಶರ್ಮಾ, ನಿವೃತ್ತ ಲೈಬ್ರರಿಯನ್, ವಿಧವೆ, ಮಕ್ಕಳಿಲ್ಲದವಳು. ಆದರೆ ಈಗ ಆ ಸುಳ್ಳು ಕಾಗದದಂತೆ ತೆಳುವಾಗಿ ಕಾಣುತ್ತಿತ್ತು. ಕ್ಲಾರಾ ನನಗೆ ಧೈರ್ಯ ಹೇಳಲು ಪ್ರಯತ್ನಿಸಿದಳು. ಆನ್ಲೈನ್ನಲ್ಲಿ ಜನರು ಬೇಗ ಮರೆಯುತ್ತಾರೆ. 1 ವಾರದಲ್ಲಿ ಎಲ್ಲವೂ ಶಾಂತವಾಗುತ್ತದೆ ಎಂದಳು. ಆದರೆ ನಾನು ಇಷ್ಟು ವರ್ಷದ ಅನುಭವದಿಂದ ತಿಳಿದಿದ್ದೆ. ಇಡೀ ಪ್ರಪಂಚವೇ ನನ್ನನ್ನು ನೋಡಿದೆ ಎಂದರೆ ಮೀರಾಗೂ ವಿಷಯ ತಿಳಿದಿದೆ ಎಂದರ್ಥ. 2 ದಿನಗಳ ನಂತರ ಉತ್ತರ ಪ್ರದೇಶದ ನಂಬರ್ ಪ್ಲೇಟ್ ಹೊಂದಿದ್ದ ಬೆಳ್ಳಿ ಬಣ್ಣದ ಟೊಯೋಟೊ ಕಾರೊಂದು ಲೈಬ್ರರಿ ಪಾರ್ಕಿಂಗ್ನಲ್ಲಿ ಮೆಲ್ಲನೆ ಓಡಾಡುತ್ತಿರುವುದನ್ನು ನಾನು ನೋಡಿದೆ. ಅದು 2 ಬಾರಿ ಸುತ್ತು ಹಾಕಿ ನಂತರ ಒಂದು ಜಾಗದಲ್ಲಿ ನಿಂತಿತು. ನನ್ನ ಎದೆ ಬಿಗಿಯಿತು. ಡ್ರೈವರ್ ಸೀಟಿನ ಬಾಗಿಲು ತೆರೆಯಿತು ಮತ್ತು ಮೀರಾ ಹೊರಬಂದಳು. ಜೀನ್ಸ್ ಧರಿಸಿದ್ದ ಅವಳು ಕೈಯಲ್ಲಿ ಕಾಫಿ ಕಪ್ ಹಿಡಿದಿದ್ದಳು. ಅವಳು ಮೊದಲಿನಂತಿರಲಿಲ್ಲ. ಅವಳ ಮುಖದ ಆ ಹೊಳಪು ಮಾಯವಾಗಿತ್ತು. ಅವಳು ಬಹಳ ಬಳಲಿದವಳಂತೆ ಮತ್ತು ವಯಸ್ಸಾದವಳಂತೆ ಕಾಣುತ್ತಿದ್ದಳು. ಅವಳು ದಾರಿಯನ್ನು ಸ್ಕ್ಯಾನ್ ಮಾಡುತ್ತಾ ನಿಂತಿದ್ದಳು. ಕೊನೆಗೆ ಅವಳ ದೃಷ್ಟಿ ನನ್ನ ಮೇಲೆ ಬಿತ್ತು. ನಾನು ಪುಸ್ತಕಗಳ ರಾಶಿಯ ಹಿಂದೆ ಕಲ್ಲಿನಂತೆ ನಿಂತಿದ್ದೆ. ಗಾಜಿನ ಬಾಗಿಲಿನ ಆ ಕಡೆಯಿಂದ ನಮ್ಮ ಕಣ್ಣುಗಳು ಸಂಧಿಸಿದವು. ಆ ಕ್ಷಣ ಸಮಯವೇ ನಿಂತು ಹೋದಂತಾಯಿತು. ನಾವು ಎಷ್ಟು ಹೊತ್ತು ಹೀಗೆ ಪರಸ್ಪರ ನೋಡುತ್ತಾ ನಿಂತಿದ್ದೆವೆಂದು ನನಗೆ ಗೊತ್ತಿಲ್ಲ. ನಂತರ ನಾನು ದೀರ್ಘವಾಗಿ ಉಸಿರು ಬಿಟ್ಟು ಹೊರಗೆ ಬಂದೆ. ಇದು ನಡೆಯಲೇಬೇಕು ಎಂದಿದ್ದರೆ ಈಗಲೇ ನಡೆಯಲಿ ಎಂದು ನಾನು ಹೊರಬಂದು ಅವಳ ಮುಂದೆ ನಿಂತಿದ್ದೆ. ನಮ್ಮ ಮಧ್ಯೆ 5 ಹೆಜ್ಜೆಗಳ ಅಂತರವಿತ್ತು. ಆದರೆ ಅದು ಒಂದು ಸಮುದ್ರದಷ್ಟು ದೊಡ್ಡದಾಗಿ ಅನಿಸುತ್ತಿತ್ತು. ಮೀರಾ ಏನೋ ಹೇಳಲು ಬಾಯಿ ತೆರೆದಳು. ಆದರೆ ಅವಳ ಧ್ವನಿ ಹೊರಬರಲಿಲ್ಲ. ಅವಳ ಕಣ್ಣುಗಳಲ್ಲಿ ನೀರಿತ್ತು. ಕೊನೆಗೆ ಅವಳು ಒಂದು ಶಬ್ದ ಹೇಳಿದಳು, ಅಮ್ಮ. ಅದರಲ್ಲಿ ಎಷ್ಟು ನೋವಿತ್ತೆಂದರೆ ಒಂದು ಕ್ಷಣ ನನ್ನ ಹೃದಯ ಕರಗಿ ಹೋಯಿತು. ಮತ್ತೆ ಅದೇ ಹಳೆಯ ಎಲಿನೋರ್ ಆಗಿ ಮಗಳನ್ನು ತಬ್ಬಿಕೊಂಡು ಕಣ್ಣೀರು ಒರೆಸಬೇಕು, ಎಲ್ಲವೂ ಸರಿಯಾಗುತ್ತದೆ ಎಂದು ಹೇಳಬೇಕು ಎನಿಸಿತು. ಆದರೆ ಮರುಕ್ಷಣವೇ ನನಗೆ ಆಸ್ಪತ್ರೆಯ ಆ ಹಾಸಿಗೆ ನೆನಪಾಯಿತು. ಅವರು ಬಿಟ್ಟು ಹೋಗಿದ್ದ ಆ ನೋಟು, ನಾನು ಓದಿದ್ದ ಆ ಮೆಸೇಜ್ಗಳು ನೆನಪಾದವು. ನಾನು ಮತ್ತೆ ಕಠಿಣವಾದೆ. ದಯವಿಟ್ಟು ಹೋಗಬೇಡಿ ಎಂದು ಮೀರಾ ಪಿಸುಗುಟ್ಟಿದ್ದಳು. ದಯವಿಟ್ಟು ನನಗೆ ವಿವರಿಸಲು ಒಂದು ಅವಕಾಶ ನೀಡಿ. ನಾನು ಅವಳ ಕಣ್ಣುಗಳನ್ನು ನೇರವಾಗಿ ನೋಡಿದೆ. ನನ್ನ ಧ್ವನಿ ಶಾಂತವಾಗಿತ್ತು, ಆದರೆ ದೃಢವಾಗಿತ್ತು. ನಾನು ಈಗಾಗಲೇ ನನ್ನ ಅಂತ್ಯ ಸಂಸ್ಕಾರವನ್ನು ಮಾಡಿಕೊಂಡು ಬಿಟ್ಟಿದ್ದೇನೆ ಮೀರಾ. ಅಲ್ಲಿ ನೀನು ಮಾತ್ರ ಇರಲಿಲ್ಲ ಅಷ್ಟೇ. ನನ್ನ ಶಬ್ದಗಳು ಅವಳಿಗೆ ಬಾಣದಂತೆ ಚುಚ್ಚಿದವು. ಅವಳ ಮುಖ ಬಿಳಿಚಿಕೊಂಡಿತು. ಅವಳು ತೂಗಾಡುತ್ತಾ ಕಾರಿನ ಆಸರೆ ಪಡೆದಳು. ಅವಳು ನಮಗೆ ಗೊತ್ತಿರಲಿಲ್ಲ ಎಂದಳು. ಅವಳ ಧ್ವನಿ ನಡುಗುತ್ತಿತ್ತು. ಇದು ಇಷ್ಟೊಂದು ಗಂಭೀರವಾಗಿದೆ ಎಂದು ನಮಗೆ ತಿಳಿದಿರಲಿಲ್ಲ. ನೀವು ಗುಣಮುಖರಾಗುತ್ತೀರಿ ಎಂದು ನಮಗೆ ಅನಿಸಿತು. ನಾನು ಕಿರಿಕಿರಿಗೊಂಡವಳಂತೆ ಜೋರಾಗಿ ನಕ್ಕೆ. ನಿನಗೆ ಗೊತ್ತಿರಲಿಲ್ಲವೇ? ನಾನು ಆಸ್ಪತ್ರೆಯ ಹಾಸಿಗೆ ಮೇಲೆ ಪ್ರಾಣಕ್ಕಾಗಿ ಹೋರಾಡುತ್ತಿದ್ದಾಗ ನೀನು ನನ್ನನ್ನು ಒಬ್ಬಂಟಿಯಾಗಿ ಬಿಟ್ಟೆ. ನಾನು ಉಸಿರಾಡುತ್ತಿದ್ದಾಗಲೇ ನನ್ನ ಮನೆ ಮಾರಲು ಪ್ರಯತ್ನಿಸಿದೆ. ನನ್ನನ್ನು ವೃದ್ಧಾಶ್ರಮಕ್ಕೆ ಕಳುಹಿಸಲು ಯೋಜನೆ ರೂಪಿಸಿದೆ ಮತ್ತು ಈಗ ನಿನಗೆ ಗೊತ್ತಿರಲಿಲ್ಲ ಎಂದು ಹೇಳುತ್ತಿದ್ದೀಯಾ? ನೆಪ ಹೇಳಬೇಡ ಮೀರಾ. ನೀನು ನಿನ್ನ ದಾರಿಯನ್ನು ಆರಿಸಿಕೊಂಡಿದ್ದೆ ಮತ್ತು ಈಗ ನಾನು ನನ್ನ ದಾರಿಯನ್ನು ಆರಿಸಿಕೊಂಡಿದ್ದೇನೆ. ಅವಳ ಕೆನ್ನೆಗಳ ಮೇಲೆ ಕಣ್ಣೀರು ಸುರಿಯುತ್ತಿತ್ತು. ನನಗೆ ಭಯವಾಗಿತ್ತು ಎಂದು ಅವಳು ಹೇಳಿದಳು. ನೀವು ವಯಸ್ಸಾದಂತೆ ಮತ್ತು ದುರ್ಬಲರಾದಂತೆ ಕಾಣುವುದನ್ನು ನೋಡಲು ನನಗೆ ಭಯವಾಗಿತ್ತು. ನಾನು ತಪ್ಪು ಮಾಡಿದೆ, ಬಹಳ ದೊಡ್ಡ ತಪ್ಪು ಮಾಡಿದೆ. ಆದರೆ ನಾನು ನಿನ್ನ ಮಗಳು. ನಾನು ನಿನ್ನನ್ನು ಪ್ರೀತಿಸುತ್ತೇನೆ.
ದಯವಿಟ್ಟು ನನಗೆ ಇನ್ನೊಂದು ಅವಕಾಶ ಕೊಡು ಎಂದಳು. ಇತ್ತ ಅರ್ಜುನ್ನಿಂದ ಒಂದು ಸಣ್ಣ ಸುಳಿವು ಸಿಗಲು ಬರೋಬ್ಬರಿ 3 ವಾರಗಳೇ ಬೇಕಾದವು. ಯಾವುದೇ ಫೋನ್ ಕರೆ ಬರಲಿಲ್ಲ. ಬಾಗಿಲು ಬಡಿಯುವ ಶಬ್ದವೂ ಕೇಳಿಸಲಿಲ್ಲ. ಬದಲಾಗಿ ಲೈಬ್ರರಿಯ ಪುಸ್ತಕಗಳನ್ನು ಮರಳಿಸುವ ಆ ಕಿರಿದಾದ ಸ್ಲಾಟ್ನ ಮೂಲಕ ಒಂದು ಲಕೋಟೆ ಮನೆಯೊಳಗೆ ಜಾರಿತು. ಅದರ ಮೇಲೆ ಅರ್ಜುನನ ಕೈಬರಹದಲ್ಲಿ ನೋರಾ ಎಂದು ಬರೆಯಲಾಗಿತ್ತು. ಲಕೋಟೆಯ ಒಳಗಿದ್ದ ಆ ಮಡಚಿದ ಹಾಳೆಯನ್ನು ಬಿಡಿಸಿ ನೋಡಿದಾಗ ನನ್ನ ಉಸಿರು ಒಂದು ಕ್ಷಣ ಸ್ತಬ್ಧವಾಯಿತು. ಆ ಹಾಳೆಯ ಮೇಲ್ಭಾಗದಲ್ಲಿ ನಡುಗುವ ಶಾಯಿಯಲ್ಲಿ ಮೂಡಿದ್ದ ಅಕ್ಷರಗಳು ನನ್ನದೇ ಆಗಿದ್ದವು. ಅದು ನಾನು ಐಸಿಯುನಲ್ಲಿ ಸಾವಿನೊಂದಿಗೆ ಹೋರಾಡುತ್ತಿದ್ದಾಗ, ಬದುಕುಳಿಯುವ ಭರವಸೆ ಇಲ್ಲದಿದ್ದಾಗ ಬರೆದಿದ್ದ ಕೊನೆಯ ಸಾಲುಗಳು. ಒಂದು ವೇಳೆ ನಾನು ಕಣ್ಣು ತೆರೆಯದಿದ್ದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ಒಂದು ವೇಳೆ ನಾನು ಎಚ್ಚರಗೊಂಡರೆ ದಯವಿಟ್ಟು ಬನ್ನಿ, ನನಗೆ ಭಯವಾಗುತ್ತಿದೆ. ಆ ಪತ್ರದ ಅಂಚುಗಳಲ್ಲಿ ಅರ್ಜುನ್ ತನ್ನ ಪಶ್ಚಾತ್ತಾಪವನ್ನು ಗೀಚಿದ್ದ. ನಮಗೆ ಪರಿಸ್ಥಿತಿ ಇಷ್ಟೊಂದು ಭೀಕರವಾಗಿದೆ ಎಂದು ತಿಳಿದಿರಲಿಲ್ಲ ಅಮ್ಮ. ನೀನು ನಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತೀಯ ಎಂದು ನಂಬಿದ್ದೆವು. ನನ್ನನ್ನು ಕ್ಷಮಿಸಿಬಿಡು ಎಂಬ ಅವನ ಶಬ್ದಗಳಲ್ಲಿ ಅಸಹಾಯಕತೆ ಎದ್ದು ಕಾಣುತ್ತಿತ್ತು. 2 ದಿನಗಳ ಕಾಲ ಆ ಪತ್ರ ಅಡುಗೆ ಮನೆಯ ಮೇಜಿನ ಮೇಲೆ ಹಾಗೇ ಇತ್ತು. ಅದನ್ನು ದಿಟ್ಟಿಸಿ ನೋಡುವುದರಿಂದಲೇ ನನ್ನ ಮನದ ನೋವು ಮಾಯವಾಗಬಹುದೆಂಬ ಭ್ರಮೆಯಲ್ಲಿದ್ದೆ. ಅಂತಿಮವಾಗಿ ನನ್ನ ತರ್ಕಕ್ಕೆ ವಿರುದ್ಧವಾಗಿ ನಾನು ಅವನಿಗೆ ಇಮೇಲ್ ಮಾಡಿದೆ. ಒಂದೇ ಒಂದು ಭೇಟಿ. ಯಾವುದೇ ಕ್ಯಾಮರಾ ಇಲ್ಲ, ಯಾವುದೇ ನೆಪಗಳಿಲ್ಲ. ನಾವು ಭೇಟಿಯಾಗಲು ಆಯ್ದುಕೊಂಡ ಜಾಗ ನಗರದ ತುದಿಯಲ್ಲಿದ್ದ ಸ್ಮಶಾನ. ಸುಳ್ಳು ಹೇಳುವ ಮನುಷ್ಯರಲ್ಲ, ಮಣ್ಣಾದ ಮೇಲೆ ಸತ್ಯ ಮಾತ್ರ ಅಚಲವಾಗಿ ಉಳಿಯುವ ಶಾಂತ ತಾಣವದು. ನನ್ನ ಪತಿ ಸಮಾಧಿಯ ಪಕ್ಕದ ಬೆಂಚ್ ಮೇಲೆ ನಾನು ಕುಳಿತಿದ್ದೆ. ದೂರದಿಂದ ಅರ್ಜುನ್ ನಡೆದು ಬರುತ್ತಿರುವುದನ್ನು ಕಂಡಾಗ ಒಂದು ಕ್ಷಣ ಅವನು ಮೊದಲ ದಿನ ಶಾಲೆಯ ಬಾಗಿಲಲ್ಲಿ ನಿಂತಿದ್ದ ಅದೇ ಗಾಬರಿಗೊಂಡ ಸಣ್ಣ ಹುಡುಗನಂತೆ ಕಂಡ. ಆದರೆ ಅವನು ಹತ್ತಿರ ಬಂದು ನನ್ನ ಪಕ್ಕ ಕುಳಿತಾಗ ನನ್ನೆದುರು ಇದ್ದದ್ದು ನನ್ನ ನಂಬಿಕೆಗೆ ದ್ರೋಹ ಬಗೆದಿದ್ದ ಒಬ್ಬ ಅಪರಿಚಿತ ಮನುಷ್ಯ. ಅವನು ಏನನ್ನೂ ಮಾತನಾಡಲಿಲ್ಲ. ನಡುಗುವ ಕೈಗಳಿಂದ ಆ ಲಕೋಟೆಯನ್ನು ನನಗೆ ನೀಡಿದನು. ಆ ಮೌನದಲ್ಲಿ ಸಾವಿರಾರು ಮಾತುಗಳಿದ್ದವು. ಆದರೆ ಹೇಳಲು ಸಾಧ್ಯವಾಗದಷ್ಟು ಅಪರಾಧ ಪ್ರಜ್ಞೆ ಅವನ ಕಣ್ಣುಗಳಲ್ಲಿತ್ತು. ನಾನು ಆ ಪತ್ರವನ್ನು ಮತ್ತೆ ತೆರೆದಾಗ ಅಲ್ಲಿನ ನಡುಗುವ ಶಾಯಿಯ ಅಕ್ಷರಗಳು ನನ್ನ ಗಾಯವನ್ನು ಮತ್ತೊಮ್ಮೆ ಕೆದಕಿದವು. ಅಂತಿಮವಾಗಿ ಅರ್ಜುನ್ ಮೌನ ಮುರಿದು ಮಾತನಾಡಿದನು. ಅವನ ಧ್ವನಿ ಒಡೆದು ಹೋಗಿತ್ತು. ಅಮ್ಮ, ನೀವು ಅಷ್ಟು ದುರ್ಬಲರಾಗಿರುವುದನ್ನು ನೋಡಿ ಅದನ್ನು ಹೇಗೆ ಸಹಿಸಿಕೊಳ್ಳಬೇಕೆಂದು ನನಗೆ ತಿಳಿಯಲಿಲ್ಲ. ಎಲ್ಲವನ್ನು ಬೇಗನೆ ಮುಗಿಸಿ ಮುಂದೆ ಸಾಗಿದರೆ ನಮಗೆ ಸುಲಭವಾಗಬಹುದು ಎಂದು ನಾನು ಭಾವಿಸಿದ್ದೆ ಎಂದು ಅವನು ತೊದಲಿದನು. ನಾನು ಅವನತ್ತ ತಿರುಗಿದೆ. ಗಂಟಲು ಬಿಗಿದು ಬರುತ್ತಿತ್ತು. ಮಾತುಗಳು ಭಾರವಾಗಿದ್ದವು. ಅರ್ಜುನ್, ನೀನು ಬಲಿಷ್ಠನಾಗಿರಬೇಕು ಎಂಬ ಅಪೇಕ್ಷೆ ನನಗಿರಲಿಲ್ಲ. ನನಗೆ ಕೇವಲ ನಿನ್ನ ಅಗತ್ಯವಿತ್ತು ಅಷ್ಟೇ ಎಂದೆ. ಆ ಕ್ಷಣ ಅವನ ಮುಖ ಬಾಡಿ ಹೋಯಿತು. ಕಣ್ಣೀರು ಕೆನ್ನೆಯ ಮೇಲೆ ಧಾರೆ ಧಾರೆಯಾಗಿ ಸುರಿಯಲಾರಂಭಿಸಿತು. ಇದಕ್ಕಾಗಿ ನಾನು ನನ್ನನ್ನು ಎಷ್ಟು ದ್ವೇಷಿಸುತ್ತಿದ್ದೇನೆ ಎಂದು ನಿಮಗೆ ತಿಳಿದಿದೆಯೇ? ಇದೆಲ್ಲದರ ನಡುವೆ ನಾನು ನೆಮ್ಮದಿಯಿಂದ ನಿದ್ರಿಸುತ್ತೇನೆ ಎಂದು ನೀವು ಭಾವಿಸಿದ್ದೀರಾ ಎಂದು ಆಕ್ರೋಶ ಮತ್ತು ನೋವಿನಿಂದ ಕೇಳಿದನು. ನಾನು ಮೌನವಾಗಿ ಅವನನ್ನು ನೋಡುತ್ತಾ, ನೀನು ನನಗಿಂತ ಚೆನ್ನಾಗಿಯೇ ಮಲಗುತ್ತೀಯಾ ಎಂದು ನನಗನಿಸುತ್ತದೆ ಎಂದು ಮೃದುವಾಗಿ ಉತ್ತರಿಸಿದೆ. ನಾನು ಉಸಿರಾಡಲು ಪರದಾಡುತ್ತಿದ್ದಾಗ ನನ್ನ ಸ್ವಂತ ಮಕ್ಕಳೇ ನನ್ನ ಕೈ ಹಿಡಿಯಲು ಬರಲಿಲ್ಲವಲ್ಲ ಎಂಬ ಆಲೋಚನೆ ನನ್ನನ್ನು ಒಳಗಿನಿಂದಲೇ ದಹಿಸುತ್ತಿತ್ತು. ನಮ್ಮಿಬ್ಬರ ನಡುವಿನ ಮೌನ ಆ ಸಮಾಧಿಯ ಕಲ್ಲುಗಳಿಗಿಂತಲೂ ಭಾರವಾಗಿತ್ತು. ನಾನು ಮತ್ತೆ ಮರಳಿ ಬರಬಹುದೇ? ನಾವು ಮತ್ತೊಮ್ಮೆ ಎಲ್ಲವನ್ನೂ ಮೊದಲಿನಂತೆ ಸರಿಪಡಿಸಲು ಪ್ರಯತ್ನಿಸೋಣವೇ ಎಂದು ಅವನು ಹಠ ಹಿಡಿಯುವ ಮಗುವಿನಂತೆ ಕೇಳಿದನು. ನಾನು ಮೆಲ್ಲನೆ ತಲೆಯಾಡಿಸಿದೆ. ಅರ್ಜುನ್, ಆ ಬಾಂಧವ್ಯದ ಭಾಗವನ್ನು ನೀನು ಈಗಾಗಲೇ ಹೂತು ಹಾಕಿದ್ದೀಯಾ. ಈ ಬಾರಿ ನಾನು ನನ್ನದೇ ಆದ ಅಂತ್ಯವನ್ನು ಆರಿಸಿಕೊಂಡಿದ್ದೇನೆ. ಅವನು ನನ್ನನ್ನು ಅಪ್ಪಿಕೊಳ್ಳಲು ಮುಂದೆ ಬಂದನು. ಆದರೆ ನಾನು ಹಿಂದಕ್ಕೆ ಸರಿದೆ. ಆ ಕ್ಷಣ ಅಲ್ಲಿ ದ್ವೇಷವಿರಲಿಲ್ಲ. ಬದಲಾಗಿ ಅದು ಅಚಲವಾದ ಅಂತಿಮ ನಿರ್ಧಾರವಾಗಿತ್ತು. ನಾನು ಆ ಸ್ಮಶಾನದಿಂದ ಹೊರಟಾಗ ಒಮ್ಮೆಯೂ ಹಿಂದೆ ತಿರುಗಿ ನೋಡಲಿಲ್ಲ. ಅರ್ಜುನನ ಬಿಕ್ಕಳಿಕೆಯ ಶಬ್ದ ಅಲ್ಲಿನ ಗಾಳಿಯಲ್ಲಿ ಪ್ರತಿಧ್ವನಿಸುತ್ತಿತ್ತು. ಆದರೆ ಅದು ಈಗ ನನ್ನ ಮನಸ್ಸಿನ ಭಾರವಾಗಿರಲಿಲ್ಲ. ಆ ಜವಾಬ್ದಾರಿಯಿಂದ ನಾನು ಮುಕ್ತಳಾಗಿದ್ದೆ. ಮರುದಿನ ಬೆಳಿಗ್ಗೆ ನನ್ನ ಪುಟ್ಟ ಟ್ರೈಲರ್ನ ಮೇಜಿನ ಮುಂದೆ ಕುಳಿತಿದ್ದೆ. ನನ್ನ ಎದುರಿಗಿದ್ದ ಅದೇ ಹಳೆಯ ನೋಟ್ಬುಕ್ನಲ್ಲಿ ನನಗಾಗಿ ನಾನು ಸೃಷ್ಟಿಸಿಕೊಂಡಿದ್ದ ಹೊಸ ಗುರುತಿನ ವಿವರಗಳಿದ್ದವು. ಆ ಹಾಳೆಯ ಮೇಲೆ ಮೊದಲು 2 ಪದಗಳನ್ನು ಬರೆದೆ. ನೀನು ಸಾಧಿಸಿದೆ. ಒಂದು ಕ್ಷಣ ಪೆನ್ನು ನಿಲ್ಲಿಸಿ ನಿರಾಳವಾಗಿ ಉಸಿರಾಡಿ ಮತ್ತೆ ಬರೆದೆ. ನೀನು ಆ ಬಂಧನದಿಂದ ಹೊರಗೆ ಬಂದಿದ್ದೀಯಾ. ನಾನು ಹಿಂದೆ ಬಿಟ್ಟು ಬಂದ ಎಲ್ಲವನ್ನು ಪಟ್ಟಿ ಮಾಡಿದೆ. ಒಂದು ಕಾಲದಲ್ಲಿ ನನ್ನದಾಗಿದ್ದರೂ ಈಗ ಮನೆಯಂತೆ ಕಾಣದ ಆ 4 ಗೋಡೆಗಳು, ಬದುಕಿಗೆ ಹೊರೆಯಾಗಿ ಪರಿಣಮಿಸಿದ್ದ ಹಳೆಯ ಹೆಸರು ಮತ್ತು ನನ್ನನ್ನು ಕೇವಲ ಮನೆಯ ಒಂದು ಪೀಠೋಪಕರಣದಂತೆ ಭಾವಿಸಿದ್ದ ಮಕ್ಕಳು. ನಂತರ ಈಗ ನಾನು ಗಳಿಸಿರುವ ಸಂಪತ್ತನ್ನು ಬರೆದೆ. ಈ ಪ್ರಶಾಂತವಾದ ಬೆಳಿಗ್ಗೆ, ಮನಬಿಚ್ಚಿ ಆಡುವ ಪ್ರಾಮಾಣಿಕ ಮಾತುಗಳು,
ಯಾವುದೇ ಷರತ್ತುಗಳಿಲ್ಲದೆ ನನ್ನನ್ನು ಪ್ರೀತಿಸುವ ಆ ಮುಗ್ಧ ಮಗುವಿನ ನಗು ಮತ್ತು ನನ್ನನ್ನು ಬ್ಯಾಂಕ್ ಬ್ಯಾಲೆನ್ಸ್ಗಿಂತಲೂ ಮಿಗಿಲಾಗಿ ಗೌರವಿಸುವ ಒಬ್ಬ ಆಪ್ತ ಗೆಳತಿ. ಬರೆದು ಮುಗಿಸಿದ ನಂತರ ಆ ಕಾಗದವನ್ನು ಮಡಚಿ ಹಾಸಿಗೆಯ ಕೆಳಗಿದ್ದ ಶೂ ಬಾಕ್ಸ್ನಲ್ಲಿ ಭದ್ರವಾಗಿಟ್ಟೆ. ಇಶಾನ್ನ ಸುಂದರ ಚಿತ್ರಗಳ ಪಕ್ಕದಲ್ಲಿ, ಮೀರಾ ಮತ್ತು ಅರ್ಜುನನ ಹಳೆಯ ಭಾವಚಿತ್ರದ ಪಕ್ಕದಲ್ಲೇ ಅದು ಸ್ಥಾನ ಪಡೆಯಿತು. ಅಮ್ಮ ಎಲ್ಲವನ್ನೂ ಸರಿಪಡಿಸಬಲ್ಲಳು ಎಂದು ಅವರು ನಂಬಿದ್ದ ಆ ಕಾಲದ ಫೋಟೋವದು. ನಾನು ಆ ಪೆಟ್ಟಿಗೆಯನ್ನು ಮುಚ್ಚಿದೆ. ಅಲ್ಲಿ ದ್ವೇಷವಿರಲಿಲ್ಲ, ಕೇವಲ ಎಲ್ಲವನ್ನು ಒಪ್ಪಿಕೊಂಡ ನಿರುಮ್ಮಳತೆ ಇತ್ತು. ಮಧ್ಯಾಹ್ನ ಕ್ಲಾರಾ ಬಂದು ಕೇಳಿದಳು, ನೋರಾ, ಇಶಾನ್ಗೆ ಗಿಡಗಳನ್ನು ಕತ್ತರಿಸಲು ಸ್ವಲ್ಪ ಸಹಾಯ ಮಾಡುತ್ತೀರಾ? ನಾನು ಸಂತೋಷದಿಂದ ಒಪ್ಪಿಕೊಂಡೆ. ಬಿಸಿಲು ನನ್ನ ಹೆಗಲ ಮೇಲೆ ಹಿತವಾಗಿ ಬೀಳುತ್ತಿತ್ತು. ನನ್ನ ಕೈಯಲ್ಲಿದ್ದ ಕತ್ತರಿ ಈಗ ಸ್ಥಿರವಾಗಿತ್ತು. ಅಷ್ಟರಲ್ಲಿ ಇಶಾನ್ ಒಂದು ಮುರಿದ ಶಂಖವನ್ನು ಹಿಡಿದುಕೊಂಡು ಸಂಭ್ರಮದಿಂದ ಓಡಿ ಬಂದ. ನೋರಾ ಅಜ್ಜಿ, ನೋಡಿ ನನಗೆ ಏನು ಸಿಕ್ಕಿತು ಎಂದು ಕಿರುಚಿದ. ನಾನು ಯಾವುದೇ ಸಂಕೋಚವಿಲ್ಲದೆ ಹಗುರವಾದ ಮನಸ್ಸಿನಿಂದ ನಕ್ಕಿದ್ದೆ. ಎಷ್ಟು ಚೆನ್ನಾಗಿದೆ ಇಶಾನ್, ಬಾ ಇದರಿಂದ ಏನಾದರೂ ಹೊಸದನ್ನು ತಯಾರಿಸೋಣ ಎಂದೆ. ಕೊನೆಗೂ ನಾನು ನನಗಾಗಿ ಬದುಕಲು ಕಲಿತಿದ್ದೆ. ನಾವಿಬ್ಬರು ಸುಮಾರು 1 ಗಂಟೆಯ ಕಾಲ ಮಣ್ಣಿನಲ್ಲಿ ಆ ಶಂಖಗಳನ್ನು ಜೋಡಿಸುತ್ತಾ ಆಟವಾಡುತ್ತಾ ಕಳೆದೆವು. ಅವು ಕೆಳಗೆ ಬಿದ್ದಾಗಲೆಲ್ಲ ನಾವು ಮನಸಾರೆ ನಗುತ್ತಿದ್ದೆವು ಮತ್ತು ಮತ್ತೆ ಮೊದಲಿನಿಂದ ಶುರು ಮಾಡುತ್ತಿದ್ದೆವು. ನಿಜಕ್ಕೂ ಹಲವು ವರ್ಷಗಳ ನಂತರ ನಾನು ಸಂಪೂರ್ಣವಾಗಿ ಬದುಕುತ್ತಿದ್ದೇನೆಂಬ ಜೀವಂತ ಅನುಭವ ನನಗಾಗುತ್ತಿತ್ತು. ಸಂಜೆ ಹೊತ್ತು ಮಂಕಾಗುತ್ತಿದ್ದಂತೆ ನಾನು ಕ್ಲಾರಾಳ ವರಾಂಡದಲ್ಲಿ ಕುಳಿತು ಇಶಾನ್ ಮಿಂಚುಹುಳುಗಳ ಹಿಂದೆ ಓಡುವುದನ್ನು ನೋಡುತ್ತಿದ್ದೆ. ಕ್ಲಾರಾ ರೈಲಿಂಗ್ ಆಸರೆ ಪಡೆದು ನಿಂತಿದ್ದಳು. ಅವಳು ಮೆಲ್ಲಗೆ ಕೇಳಿದಳು, ಹಿಂದೆ ಬಿಟ್ಟು ಬಂದಿದ್ದಕ್ಕಾಗಿ ನಿಮಗೆ ಎಂದಾದರೂ ಸಂಕಟವಾಗುತ್ತದೆಯೇ? ಆ ಕ್ಷಣ ನನ್ನ ಕಣ್ಮುಂದೆ ಆಸ್ಪತ್ರೆಯ ಆ ಮಾನಿಟರ್ನ ನೇರ ರೇಖೆ, ಮೇಜಿನ ಮೇಲಿಟ್ಟಿದ್ದ ಆ ವಿದಾಯದ ಪತ್ರ ಮತ್ತು ನನ್ನ ಜೀವವಾಗಿದ್ದ ಮನೆಯನ್ನು ಕೇವಲ ಒಂದು ವಸ್ತು ಎಂದು ಕರೆದ ಆ ಕರಪತ್ರದ ನೆನಪುಗಳು ಹಾದು ಹೋದವು. ನಾನು ದೃಢವಾಗಿ ಇಲ್ಲ ಎಂದೆ. ಆದರೆ ಅಲ್ಲಿ ಅಷ್ಟು ಸುದೀರ್ಘಕಾಲ ಉಳಿದುಬಿಟ್ಟೆನಲ್ಲ ಎಂಬ ಬೇಸರವಿದೆ. ಅವಳು ಮೌನವಾಗಿ ತಲೆ ಆಡಿಸಿದಳು. ನಮ್ಮ ನಡುವೆ ಹರಡಿದ ಆ ಮೌನ ಆರಾಮದಾಯಕವಾಗಿತ್ತು ಮತ್ತು ಸತ್ಯಕ್ಕೆ ಹತ್ತಿರವಾಗಿತ್ತು. ಹೊರಗಿನ ಪ್ರಪಂಚ ಈಗಲೂ ನನ್ನ ಬಗ್ಗೆ ಬಗೆ ಬಗೆಯ ಕಥೆಗಳನ್ನು ಹೆಣೆಯುತ್ತಿರಬಹುದು. ಆನ್ಲೈನ್ನಲ್ಲಿ ಅಪರಿಚಿತರು ನಾನು ಕ್ರೂರಿ ಅಥವಾ ಹೀರೋ ಎಂದು ಚರ್ಚಿಸುತ್ತಿರಬಹುದು. ಆದರೆ ಆ ಪುಟ್ಟ ಶಾಂತ ಪಟ್ಟಣದಲ್ಲಿ ನಾನು ಯಾರಿಗೂ ಕೇವಲ ಒಂದು ಸುದ್ದಿಯಾಗಿರಲಿಲ್ಲ. ಇಲ್ಲಿ ನಾನು ಎಲ್ಲರೂ ಕೈಬಿಟ್ಟ ಆ ತಾಯಿ ಎಲಿನೋರ್ ದೇವಿಯಾಗಿರಲಿಲ್ಲ. ಯಾವುದೇ ಹಗರಣದ ಕೇಂದ್ರ ಬಿಂದುವಾಗಿರಲಿಲ್ಲ. ಇಲ್ಲಿ ನಾನು ಕೇವಲ ನೋರಾ ಆಗಿದ್ದೆ ಮತ್ತು ಆ ಗುರುತೇ ನನಗೆ ಸಾಕಾಗಿತ್ತು. ನನ್ನ ಬದುಕಿನ ಈ ಪಯಣ ನನಗೆ ಕಲಿಸಿದ ದೊಡ್ಡ ಪಾಠವೊಂದಿದೆ. ಕುಟುಂಬ ಎಂದರೆ ಕೇವಲ ನರಗಳಲ್ಲಿ ಹರಿಯುವ ರಕ್ತವಲ್ಲ. ಬದಲಾಗಿ ನಾವು ಅತ್ಯಂತ ದುರ್ಬಲರಾದಾಗ, ಜಗತ್ತೇ ಬೆನ್ನು ತಿರುಗಿಸಿದಾಗ ಯಾರು ನಮ್ಮ ಕೈ ಹಿಡಿದು ಜೊತೆಗೆ ನಿಲ್ಲುತ್ತಾರೋ ಅವರೇ ನಿಜವಾದ ಕುಟುಂಬ. ವೀಕ್ಷಕರೇ, ನಿಮಗೆ ಈ ಕತೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಇನ್ನೊಂದು ಸುಂದರವಾದ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಖುಷಿಯಾಗಿರಿ. ಧನ್ಯವಾದಗಳು.